ಲೆಕ್ಕವಿಲ್ಲ. ನಮ್ಮ ದೇವರನ್ನು ನಾವು ಆರಾಧನೆ ಮಾಡುವ ಹಾಲೆಲೂಯಾ. ಪವಿತ್ರಾತ್ಮನೆ ಹೇಳುವ, ಪವಿತ್ರಾತ್ಮನೆ ನೀನನ್ನು ಬಿಟ್ಟು ನನಗೆ ಏನು ಮಾಡಲಿಕ್ಕಾಗುವುದಿಲ್ಲ. ನಮಗೆ ಆಲೋಚನೆ ಕೊಡುವ ಪವಿತ್ರಾತ್ಮ, ನಮ್ಮ ನಡೆಸುವ ಪವಿತ್ರಾತ್ಮ, ನಮ್ಮನ್ನು ಕಾಯುವ ಪವಿತ್ರಾತ್ಮ ನಮ್ಮ ಮಧ್ಯದಲ್ಲಿದ್ದಾನೆ. ಹಾಲೆಲೂಯಾ. ನಮ್ಮನ್ನೇ ದೇವರ ಸಮೀಪಕ್ಕೆ ಗೌರವಿಸುತ್ತ ಥ್ಯಾಂಕ್ ಯು ಹೋಲಿ ಸ್ಪಿರಿಟ್. ಹಾಲೆಲೂಯಾ. ಶಖರ ಮನಗರ ಮನಗರ ಗರ 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 ಶಿಖೇರೆ ಮೇನೆ ಮೆಶಂದರಾರಿಯಾದರೆ. ಹಾಲೆಲೂಯಾ. ವಿ ವರ್ಷಿಪ್ ಯು ಲಾರ್ಡ್. ಪವಿತ್ರಾತ್ಮನೇ, ಆತ್ಮಸ್ವರೂಪನೇ, ಓ ಬದಲಿಂಗನೇ, ಈ ಒಂದು ಸಮಯದಲ್ಲಿ ನಿಮ್ಮ ಸನ್ನಿಧಾನಕ್ಕೆ ನಾವು ಬರ್ತಾ ಇದ್ದೇವೆ. ಸಭೆ ಕುಟುಂಬ ಒಂದು ವಾರ ಪರಿಪಾಲಿಸಲಿಕ್ಕೆ ನಿಮಗೆ ಸ್ತೋತ್ರ. ಈ ಹೊಸ ವರ್ಷದಲ್ಲಿ ಕರ್ತನೆ, ಓ ನಿನ್ನನ್ನು ಆರಾಧಿಸಲಿಕ್ಕೆ ನಮಗೆ ಕೃಪೆಗೆ ಸ್ತೋತ್ರ. ಈ ಆರಾಧನೆ ದಾಟಿ ಬಂದ ಎಲ್ಲ ಪ್ರಿಯ ಮಕ್ಕಳನ್ನು ಆಶೀರ್ವಾದ ಮಾಡು, ಅವರ ಕುಟುಂಬವನ್ನು ಆಶೀರ್ವಾದ ಮಾಡು. ದಾರಿಯ ಮಧ್ಯದಲ್ಲಿ ಬರುತ್ತಿರುವ ನಿನ್ನ ಮಕ್ಕಳು ತಕ್ಕ ಸಮಯದಲ್ಲಿ ಬರುವಂತೆ ಮಾಡು. ಹಾಡಿನ ಮೂಲಕ ನೀನು ಮೈಲಿರುವುದು, ವಚನದ ಮೂಲಕ ಮಾತನಾಡು, ಒಳ್ಳೆಯ ಸಾಕ್ಷಿಭಾಗವನ್ನು ನಿರ್ಮಿಸು, ಕೀರ್ತನೆ ಮೂಲಕ ಮಾತನಾಡು.
ಅದು ಎಲ್ಲವೂ ನಿಮ್ಮ ಕರಗಳಿಗೆ ಬಿಸಿಕಾಸ್ತದೆ. ನಮ್ಮ ಪ್ರಾರ್ಥನೆ ಕೇಳಿದ್ದಕ್ಕೆ ನಿಮಗೆ ಸ್ತೋತ್ರ ಅಪ್ಪ. ಎಲ್ಲ ಧನ, ಎಲ್ಲ ಮಾನ, ಎಲ್ಲ ಮಹಿಮೆ ನಿನಗೊಬ್ಬರಿಗೆ ಸಲ್ಲಿಸ್ತೇನೆ. ಯೇಸುವಿನ ನಾಮದಲ್ಲಿ ಬೀಳುತ್ತೇನೆ ತಂದೆ. ಆಮೇಲೆ ನಾವು ಹಾಗೆ ತಿಂತಿರುವಾಗ ಸೂರ್ಯನ ತಂಡದ ಆರಾಧನೆ ನಡೆಸ್ತಾರೆ. Praise Lord. Praise Lord. Hallelujah. Hallelujah. ದೇವರ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ಕೀರ್ತನೆ 84 ಅದರ 1ನೇ ವಾಕ್ಯ ಎಂದರೆ, ಸೇನಾಧೀಶ್ವರನಾದ ಯೆಹೋವನೇ, ನಿನ್ನ ನಿವಾಸಗಳು ಎಷ್ಟೋ ರಮ್ಯವಾಗಿದೆ. ನಿನ್ನ ಆಲಯದಲ್ಲಿ ಸೇರಬೇಕೆಂದು ನನ್ನ ಹೃದಯವು ಹಂಬಲಿಸುತ್ತಾ ಕುಂದಿ ಹೋಗಿತ್ತು. ಆದರೆ ಇವಾಗ ಚೈತನ್ಯ ಸ್ವರೂಪನಾದ ದೇವರನ್ನ ನನ್ನ ತನು ಮನಗಳಿಂದ ಆರಾಧಿಸುತ್ತೇನೆ ಎಂಬುದಾಗಿ. ಹಾಲೆಲೂಯಾ. ನಮ್ಮ ಜೀವಿತವನ್ನು ನಡೆಸುವ ದೇವರು ಆತನಾಗಿದ್ದಾರೆ ಪ್ರಿಯರೇ. ನಾವು ಈ ಹೊಸ ವರ್ಷದಲ್ಲಿ ಆತನಿಗೆ ಎಷ್ಟು ಸ್ತೋತ್ರವನ್ನ ಸಲ್ಲಿಸಿದ್ರು ಅದು ಸಾಲದು ಪ್ರಿಯರೇ. ಆತನ ಕಳೆದ ವರ್ಷವೆಲ್ಲ ನಮ್ಮನ್ನು ಅದ್ಭುತ ರೀತಿಯಾಗಿ ನಡೆಸಿ ಕಾಪಾಡಿದ್ದಾನೆ. ಅದನ್ನು ನಾವೆಲ್ಲ ಕರಗಳನ್ನು ಎತ್ತಿ ಆತನಿಗೆ ಸ್ತೋತ್ರವನ್ನ ಸಲ್ಲಿಸೋಣ ಪ್ರಿಯರೇ. ನಮ್ಮ ಆರಂಭ ಅಲ್ಪವಾಗಿದ್ದರೂ ಸಹ ಅದರ ಅಂತ್ಯವನ್ನ ಉತ್ತಮ ರೀತಿಯಾಗಿ ಮಾಡುವ ದೇವರು ನಮ್ಮ ಮಧ್ಯದಲ್ಲಿ ಇದ್ದಾನೆ ಪ್ರಿಯರೇ. ನಾವು ಲಜ್ಜೆಗೆ ಈಡಾಗುವುದೇ ಇಲ್ಲ. ಅಂತ ದೇವರನ್ನ ನಾವು ಸರ್ವಶಕ್ತನಾದ ದೇವರನ್ನ ಹಾಡುತ್ತಾ ಕುಣಿಯುತ್ತಾ ಆದ ನಾಮವನ್ನು ಮಹಿಮೆಪಡಿಸೋಣ. ಥ್ಯಾಂಕ್ ಯು ಜೀಸಸ್. ನಾವೆಲ್ಲ ಕರಗಳನ್ನು ತಟ್ಟು ಆತ್ಮವನ್ನು ಸ್ತುತಿಸೋಣ. ಹೊಸ
ಆತನು ಕುರುಡರಿಗೆ ಕಣ್ಣನ್ನು ಕೊಟ್ಟ ದೇವರು, ಕಿವುಡರಿಗೆ ಕಿವಿಯನ್ನು ಕೊಟ್ಟ ದೇವರು ಆತನಾಗಿದ್ದಾನೆ. ಇವತ್ತು ನಿಮ್ಮ ಪರಿಸ್ಥಿತಿಯನ್ನು ನೋಡುವ ದೇವರು ಆತನಾಗಿದ್ದಾನೆ. ನಿಮ್ಮ ಅಗತ್ಯತೆಗಳನ್ನು ಸಲ್ಲಿಸುವ ದೇವರು ಆತನಾಗಿದ್ದಾನೆ. ಆತನಿಗೆ ಸ್ತೋತ್ರವನ್ನು ಸಲ್ಲಿಸೋಣ. ಯುಗದ ಸಮಾಪ್ತಿಯವರೆಗೂ ಎಲ್ಲ ದಿವಸ ನಾನು ನಿಮ್ಮ ಸಂಗಡ ಇರುತ್ತೇನೆ ಎಂಬುದಾಗಿ ಆತನು ವಾಗ್ದಾನ ಕೊಟ್ಟ ಹಾಗೆ ನಮ್ಮ ಸಂಗಡ ಪ್ರತಿನಿತ್ಯವೂ ಇರುವ ದೇವರಾಗಿದ್ದಾನೆ. ನಮ್ಮನ್ನು ಕಾಯುವ ದೇವರು ಆತನಾಗಿದ್ದಾನೆ. Thank you, Jesus. Hallelujah. Hallelujah.
ನಂಬ್ತೇನೆ ದೇವರು ಇವತ್ತು ನನ್ನೊಂದಿಗೆ ಮಾತನಾಡ್ತಾರೆ. ಆಮೇಲೆ ಅಲ್ಲಿ ದೇವರ ವಾಕ್ಯಕ್ಕೆ ನಾವು ವಿಧೇಯರಾದ್ರೆ ಸಾಕು. ಒಂದೇ ಜಸ್ಟ್ ಒಬಿಡಿಯಂಟ್. ದೇವರು ಮೆಚ್ಚಿದ್ದು ಒಂದು ವಿಧೇಯತೆ. ನಾನು ಹೇಳ್ತೇನೆ, ಈ ವಾಕ್ಯಕ್ಕೆ ಯಾರೆಲ್ಲ ವಿಧೇಯರಾಗ್ತಾರೆ ಅವರ ಜೀವಿತದಲ್ಲಿ ದೇವರ ಆಶೀರ್ವಾದಗಳು ಬರುತ್ತವೆ. ನಾವು ಮನುಷ್ಯರಿಗೆ ಅಲ್ಲ ವಿಧೇಯರಾಗುವುದು, ನಾವು ಕರ್ತನ ಮಾತಿಗೆ ವಿಧೇಯರಾಗುವರು. ಕರ್ತನ ಮಾತಿಗೆ ಯಾರು ವಿಧೇಯರಾಗ್ತಾರೆ ಅವರು ಧನ್ಯರು ಎಂಬುದಾಗಿ ದೇವರ ವಾಕ್ಯದಲ್ಲಿ ಹೇಳ್ತದೆ. ದೇವರ ವಾಕ್ಯದಲ್ಲಿ ಫಿಲಿಪ್ಪಿ ಬರೆದ ಪತ್ರಿಕೆ ಅದರಲ್ಲಿ 3ನೇ ಅಧ್ಯಾಯ 12, 13, 14ನೇ ವಾಕ್ಯವನ್ನು ಯಾರಾದರೂ ಗಟ್ಟಿಯಾದ ಶಾಖದಲ್ಲಿ ಓದಬಹುದು. ಫಿಲಿಪ್ಪಿ ಬರೆದ ಪತ್ರಿಕೆ 3ನೇ ಅಧ್ಯಾಯ 12, 13, 14ನೇ ವಾಕ್ಯ. ಇಷ್ಟರೊಳಗೆ ನಾನು ಬಿರುದನ್ನು ಪಡೆದುಕೊಂಡು ಸಿದ್ಧಿಗೆ ಬಂದವನೆಂದು ಹೇಳುವುದಿಲ್ಲ. ನಾನು ಯಾವುದನ್ನು ಹೊಂದುವುದಕ್ಕಾಗಿ ಕ್ರಿಸ್ತ ಯೇಸು ನನ್ನನ್ನು ಹಿಡಿದುಕೊಂಡನು ಅದನ್ನು ಹಿಡಿದುಕೊಳ್ಳುವುದಕ್ಕೋಸ್ಕರ ಓಡುತ್ತಾ ಇದ್ದೇನೆ. ಸಹೋದರರೇ, ನಾನಂತೂ ಹಿಡಿದುಕೊಂಡವನೆಂದು ನನ್ನನ್ನು ಈವರೆಗೂ ಎಣಿಸುವುದಿಲ್ಲ. ಆದರೆ ನಾನು ಹಿಂದಿನ ಸಂಗತಿಗಳನ್ನು ಮರೆತು ಬಿಟ್ಟು ಮುಂದಿನವುಗಳನ್ನು ಹಿಡಿಯುವುದಕ್ಕೆ ಎದೆ ಬಗ್ಗಿದವನಾಗಿ ದೇವರು ಕ್ರಿಸ್ತನ ಮೂಲಕವಾಗಿ ನಮ್ಮನ್ನು ಮೇಲಕ್ಕೆ ಕರೆದು ನಮ್ಮ ಮುಂದೆ ಇಟ್ಟಿರುವ ಬಿರುದನ್ನು ಗುರಿ ಮಾಡಿಕೊಂಡು ಓಡುತ್ತಾ ಇದ್ದೇನೆ ಎಂಬುದಾಗಿ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇವತ್ತು ಹೊಸ ವರ್ಷದಲ್ಲಿ ನಾವು ನಿಂತುಕೊಂಡಿದ್ದೇವೆ. ಈ ಹೊಸ ವರ್ಷದಲ್ಲಿ ನಮ್ಮನ್ನು ನಾವು ಪರೀಕ್ಷೆ ಮಾಡಿಕೊಳ್ಳುವ, ನಾವು ಹೇಗಿದ್ದೇವೆ. ಆಮೇಲೆ ನಮ್ಮನ್ನೇ ನಾವು ಆತ್ಮ ಅವಲೋಕನ ಮಾಡುವ. ಈ ವಾಕ್ಯದೊಂದಿಗೆ ನಮ್ಮನ್ನು ಇವತ್ತು ಕಂಪೇರ್ ಮಾಡಿ ಇವತ್ತು ನಾವು ನಮ್ಮನ್ನೇ ನಾವು ತಿಳಿದುಕೊಳ್ಳುವ ಒಂದು ಸಮಯವಾಗಿದೆ. ನಾವು ಯಾವಾಗಲೂ ಒಂದು ತಿಳಿದುಕೊಳ್ಳಬೇಕು, ನಾವು ಯಾರಂತ ಹೇಳಿದ್ರೆ ನಾವು ಓಡಲಿಕ್ಕೆ ಕರೆಯಲ್ಪಟ್ಟವರಾಗಿದ್ದೇವೆ. ಎಷ್ಟು ಜನ ಓಡಲಿಕ್ಕೆ ರೆಡಿ ಆಗಿದೆ? ಅನೇಕರು ಓಟವನ್ನು ಮುಗಿಸಿದ್ದಾರೆ, ಆದರೆ ನಾವು ಇನ್ನೂ ಸಹ ಓಟವನ್ನು ಮುಗಿಸಲಿಲ್ಲ. ಎಷ್ಟು ಜನ ಓಡಲಿಕ್ಕೆ ರೆಡಿ ಆಗಿದ್ದಾರೆ? ಕರ್ತನಿಗೆ ಸ್ತೋತ್ರವಾಗಲಿ. ಇವತ್ತು ಹೊಸ ವರ್ಷ ಅಂತ ಹೇಳಿದ್ರೆ ಈ ಅನ್ಯರ ಹತ್ರ ಕೇಳ್ರಿ, ಅವರಿಗೆ ಪ್ರತಿ ವರ್ಷ ಏನಾಗಿದೆ? ಒಂದೇ ಲೆಕ್ಕವಾಗಿದೆ. ಅವರಿಗೆ ಬದಲಾವಣೆ ಇಲ್ಲ. ವರ್ಷ ಏನಾಗ್ತದೆ? ಏನು ವ್ಯತ್ಯಾಸ? ಈ ವರ್ಷ ಸಹ ಅದೇ, ಬರುವ ವರ್ಷ ಅದೇ. ಆದ್ರೆ ಕ್ರೈಸ್ತರಿಗೆ ಆ ಒಂದೊಂದು ಹೊಸ ವರ್ಷ ಬರುವಾಗ ಏನು ತಿಳಿದುಕೊಳ್ಬೇಕಂತ ಹೇಳಿದ್ರೆ, ನಾನು ಸಾಧಿಸಿದ್ದು ಏನಿಲ್ಲ, ಇನ್ನು ಸಾಧಿಸುವಂತದಿದೆ. ಎಷ್ಟು ಜನ ಇವತ್ತು ಸಾಧಿಸಲಿಕ್ಕೆ ರೆಡಿ ಆಗಿದ್ದಾರೆ? ನಾನು ಬಲವಾಗಿ ನಂಬ್ತೇನೆ, ಈ ವಾಕ್ಯ ಮುಗಿಯುವುದರೊಳಗಾಗಿ ನಿಮ್ಮ ಜೀವಿತದಲ್ಲಿ ಕೆಲವೊಂದು ಕರ್ತನು ಕಾರ್ಯ ಮಾಡ್ಲಿಕ್ಕೆ ಹೋಗ್ತಾ ಇದ್ದಾರೆ. ನಮ್ಮ ಮಕ್ಕಳ ಕಾರ್ಯಗಳಲ್ಲಿ ಎತ್ತಿ ದೇವರಿಗೆ ಸ್ತೋತ್ರ ಹೇಳ್ರಿ. ಇವತ್ತು ನಾವು ದೇವರ ಹತ್ರ ಕೇಳ್ಬೇಕೇನಂತ ಹೇಳಿದ್ರೆ, ದೇವರೇ ನನ್ನ ಈ ಹೊಸ ವರ್ಷದಲ್ಲಿ ಇನ್ನು ಹೆಚ್ಚಾಗಿ ಉಪಯೋಗಿಸು. ಈ ಹೊಸ ವರ್ಷದಲ್ಲಿ ನನ್ನ ನಂಬಿಕೆಯನ್ನು ಹೆಚ್ಚಿಸು. ಈ ಹೊಸ ವರ್ಷದಲ್ಲಿ ನನ್ನ ಭಕ್ತಿಯನ್ನು ಹೆಚ್ಚಿಸು ಎಂಬುದಾಗಿ ನಾವು ಪ್ರಾರ್ಥನೆ ಮಾಡುವವರಾಗಿದ್ದೇವೆ. ಇಲ್ಲಿ ಪೌಲನ ಆಸೆ ಏನಂತ ಹೇಳಿದ್ರೆ, ಕ್ರಿಸ್ತನಿಗೋಸ್ಕರ ಇನ್ನೂ ನಾನು ಬೆಳೆಯಬೇಕು, ಕ್ರಿಸ್ತನಿಗೋಸ್ಕರ ಆತ್ಮಿಕವಾಗಿ ನಾನು ಹೆಚ್ಚು ಬಲ ಹೊಂದಬೇಕು, ಅಲ್ಲಿ ಕ್ರಿಸ್ತನಿಗೋಸ್ಕರ ನಾನು ಕಾರ್ಯ ಮಾಡಬೇಕೆಂಬುದಾಗಿ ಪೌಲನ ಆಸೆಯಾಗಿದೆ. ಇವತ್ತು ನನ್ನ ನಿನ್ನ ಆಸೆ ಹೊಸ ವರ್ಷದಲ್ಲಿ ಅದೇ ಆಗಿರಬೇಕೆಂಬುದಾಗಿ ದೇವರಾತ್ಮನು ನಮ್ಮಲ್ಲಿ ಮಾತನಾಡುತ್ತಾ ಇದ್ದಾನೆ. ಹಲ್ಲೆಲೂಯಾ. ಮಾತ್ರವಲ್ಲ, ಅಲ್ಲಿ ಪೌಲನ ಚಿಂತೆಯ ಬಗ್ಗೆ 15ನೇ ವಾಕ್ಯದಲ್ಲಿ ನಾವು ನೋಡುವುದಾದ್ರೆ ಅಲ್ಲಿ ಹೀಗೆ ಬರೆಯುತ್ತಾನೆ ಅಂತ ಹೇಳಿದ್ರೆ, ನಮ್ಮಲ್ಲಿ ಪ್ರವೀಣರಾದವರು ಇದೇ ಅಭಿಪ್ರಾಯವುಳ್ಳವರಾಗಿದ್ದಾರೆ ಎಂಬುದಾಗಿ. ನೋಡಿ, ನಮ್ಮಲ್ಲಿ ಪ್ರವೀಣರಾದವರು ಇದೇ ಅಭಿಪ್ರಾಯವುಳ್ಳವರಾಗಿದ್ದಾರೆ. ಪ್ರವೀಣ ಅಂತ ಹೇಳಿದ್ರೆ ಬುದ್ಧಿವಂತರು. ಇವತ್ತು ಯಾರೆಲ್ಲ ಬುದ್ಧಿವಂತರು ಅಂತ ಹೇಳಿದ್ರೆ, ದೇವರನ್ನು ಹೆಚ್ಚೆಚ್ಚಾಗಿ ಅಪೇಕ್ಷೆ ಮಾಡುವವರೇ ಬುದ್ಧಿವಂತರು. ಕೀರ್ತನೆ 14ರಲ್ಲಿ ಹೇಳ್ತದೆ, ದೇವರು ಪರಲೋಕದಿಂದ ತನ್ನ ಸಾನ್ನಿಧ್ಯವನ್ನು ಬಯಸುವ ಬುದ್ಧಿವಂತರು ಯಾರು ಎಂಬುದಾಗಿ ನೋಡ್ತಾರಂತೆ. ಇವತ್ತು ಅನೇಕ ವಿಷಯದಲ್ಲಿ ನಾವಿಂದ ಅವರು ಬುದ್ಧಿವಂತ, ಇವರು ಬುದ್ಧಿವಂತ, ಅವನು ಹಾಗೆ ಮಾಡಿದ್ದಾರೆ ಹೀಗೆ ಮಾಡಿದ್ದಾರೆ ಅಂತ ಹೇಳುವುದಾದ್ರೆ, ಇವತ್ತು ದೇವರಾತ್ಮ ನಿಮ್ಮಲ್ಲಿ ಮಾತನಾಡ್ತಿದ್ದಾನೆ ಏನಂತಂದ್ರೆ, ನೀನು ದೇವರ ಸಾನ್ನಿಧ್ಯವನ್ನು ಹುಡುಕೊಂಡು ಈ ಸ್ಥಳದಲ್ಲಿ ಬಂದಿರುವುದಾದ್ರೆ ನೀನೇ ಬುದ್ಧಿವಂತನೇ ಎಂಬುದಾಗಿ ದೇವರು ಹೇಳ್ತಾನೆ. ನೀನೇ ಬುದ್ಧಿವಂತನೇ ಎಂಬುದಾಗಿ ದೇವರಿಗೆ ಹೇಳ್ತದೆ. ಅಲ್ಲಿ ಲೋಕ ಕೊಡುವ ಜ್ಞಾನ ಬೇಡ ನಮಗೆ, ದೇವರ ಜ್ಞಾನವನ್ನು ಹೊಂದಿಕೊಂಡ್ರೆ ಸಾಕು. ನಾನು ಹೇಳ್ತೇನೆ, ನೀನು ಎಲ್ಲಿ ಸಹ ಸೋಲುವುದಿಲ್ಲ. ದೇವರು ನಿನ್ನನ್ನು ನನ್ನನ್ನು ಕರೆದದ್ದು ಸೋಲಿಕಲ್ಲ, ಜಯಶಾಲಿಯಾಗುವುದಕ್ಕೆ ದೇವರು ಕರೆದಿದ್ದಾನೆ. ಎಷ್ಟು ಜನ ಈ ಹೊಸ ವರ್ಷ ನಿಮಗೆ ಜಯವನ್ನು ತರುವ ವರ್ಷವಾಗಿದೆ. ಯಾಕಂತ ಹೇಳಿದ್ರೆ, ಈ ವರ್ಷದಲ್ಲಿ ನೀನು ಇನ್ನೆಚ್ಚು ಸಾಧಿಸುವಂತೆ ದೇವರು ಕೃಪೆ ಕೊಡುತ್ತಾ ಇದ್ದಾನೆ.
ಇಲ್ಲಿ ನೋಡಿ, ಪೌಲನು ಏನಂತ ಹೇಳಿದ್ರೆ ಈ ಒಂದು ಜೀವಿತವನ್ನು ಓಟಕ್ಕೆ ಹೋಲಿಸಿದಾಗ, ಕ್ರಿಸ್ತಿಯ ಜೀವಿತ ಅಂತ ಹೇಳಿದ್ರೆ ಅದು ಓಡುವಂತದ್ದಾಗಿದೆ. ಎಷ್ಟು ಜನ ಓಡ್ತಾ ಇದ್ದಾರೆ? ನಮ್ಮ ಓಟ ಇನ್ನು ಮುಗಿಲಿಲ್ಲ, ಅಲ್ಲಿ ನಮ್ಮ ಓಟ ಇನ್ನೂ ಓಡಬೇಕು. ಹೊಸ ವರ್ಷಕ್ಕೆ ಕಾಲಿಡುವಂತೆ ದೇವರು ಮಾಡಿದ್ದಾರೆ. ಹೊಸ ವರ್ಷದಲ್ಲಿ ದೇವರು ಹೊಸ ಕಾರ್ಯವನ್ನು ಮಾಡ್ಲಿಕ್ಕೆ ಹೋಗ್ತಾ ಇದ್ದಾರೆ. ಎಷ್ಟು ಜನ ನಂಬ್ತೀರಿ? ಇವತ್ತು ತನಕ ನಿನ್ನ ಜೀವಿತದಲ್ಲಿ ಯಾವುದು ಆಗಲಿಲ್ಲ ಅದನ್ನು ಕರ್ತನು ಈ ಹೊಸ ವರ್ಷದಲ್ಲಿ ನಿನ್ನ ಜೀವಿತದಲ್ಲಿ ಆತನು ಮಾಡುವವನಾಗಿರಬೇಕು. ಅಲ್ಲಿ ಹೆಚ್ಚಾಗಿ ದೇವರನ್ನು ಡಿಪೆಂಡ್ ಮಾಡಬೇಕು, ಹೆಚ್ಚಾಗಿ ದೇವರ ಸಾನ್ನಿಧ್ಯವನ್ನು ಅಪೇಕ್ಷಿಸಬೇಕು. ಯವನಸ್ಥ ಮಕ್ಕಳೇ, ದೇವರ ಮಕ್ಕಳೇ, ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ, ಈ ಹೊಸ ವರ್ಷದಲ್ಲಿ ನಿನಗೆ ಬೇಕಾದದ್ದು ದೇವರಾಗಿದ್ದಾನೆ. ನಿನಗೆ ದೇವರಿಲ್ಲದಿದ್ರೆ ನಿನ್ನ ಜೀವಿತದಲ್ಲಿ ಏನು ಮಾಡ್ಲಿಕ್ಕೆ ಆಗುವುದಿಲ್ಲ. ಪೌಲನ ಜೀವಿತದಲ್ಲಿ ನೋಡಿ, ಅವನು ಏನು ಆಲೋಚನೆ ಮಾಡ್ತಾನೆ ಎಂಬುದಾಗಿ ನೀವು ತಿಳಿದುಕೊಳ್ಳ್ರಿ. ಆ ವಾಕ್ಯವನ್ನು ಪುನಃ ನೋಡೋದಾದ್ರೆ ನೋಡಿ, ಫಿಲಿಪ್ಪಿ ಬರೆದ ಪತ್ರಿಕೆ 3ನೇ ಅಧ್ಯಾಯ 12ನೇ ವರ್ಷದಲ್ಲಿ ಅವನು ಫಸ್ಟ್ ಮಾತನಾಡುವುದು ಏನಂತ ಹೇಳಿದ್ರೆ, ಇಷ್ಟರೊಳಗೆ ನಾನು ಬಿರುದನ್ನು ಪಡೆದುಕೊಂಡು ಸಿದ್ಧಿಗೆ ಬಂದನೆಂದು ಹೇಳುವುದಿಲ್ಲ. ಅಂದ್ರೆ ಇದುವರೆಗೆ ನಾನು ಮಾಡಿದ್ದು ಏನೂ ಇಲ್ಲ. ಯಾರು ಹೇಳುದು? ಪೌಲನೇ ಹೇಳುದು. ಅವನು ಅನೇಕ ಅದ್ಭುತ ಮಾಡಿದ, ಅವನು ಪ್ರಾರ್ಥನೆ ಮಾಡುವಾಗ ದೊಡ್ಡ ಮಿರಕಲ್ ಆಯ್ತು. ಆದ್ರೂ ಸಹ ಅವನು ಏನು ಹೇಳ್ತಾನೆ ಗೊತ್ತಿದ್ದ? ನಾನು ಸಾಧಿಸಿದ್ದು ಏನಿಲ್ಲ. ನಾನು ಹೇಳ್ತೇನೆ, ನೀವು ಓಟದಲ್ಲಿ ಸಕ್ಸಸ್ ಆಗ್ಬೇಕಾದ್ರೆ ನೀವು ಇವತ್ತು ಏನು ಸಾಧಿಸಿದ್ರಿ ಅದರಲ್ಲಿ ತೃಪ್ತಿ ಪಡಬೇಡಿ. ನಾನು ಇನ್ನು ಹೆಚ್ಚಿನ ಕಾರ್ಯವನ್ನು ಮಾಡುತ್ತೇನೆ. ಎಷ್ಟು ಜನ ಬಿಲ್ ಮಾಡ್ತೀರಿ? ಇವತ್ತು ನಾನು ಅಂತೇನೆ, ನಿನ್ನ ಜೀವಿತದಲ್ಲಿ ಇವತ್ತು ದೇವರು ಮಾತನಾಡುತ್ತಿದ್ದಾನೆ. ಏನಂದ್ರೆ, ನೀನು ಹೆಚ್ಚಿನ ಕಾರ್ಯವನ್ನು ಮಾಡಲಿಕ್ಕೆ ಕರೆಯಲ್ಪಟ್ಟವಳಾಗಿದ್ದೀರಿ. ಅಲ್ಲಿ ಯೇಸು ಸ್ವಾಮಿ ಹೇಳ್ತಾರೆ, ನನ್ನ ನಂಬುವವರು ನಾನು ನಡೆಸಿದಕ್ಕಿಂತ ಹೆಚ್ಚಿನ ಕಾರ್ಯ ಮಾಡ್ತಾನೆ. ಎಷ್ಟು ಜನ ಇವತ್ತು ಡಿಕ್ಲೇರ್ ಮಾಡ್ಲಿಕ್ಕೆ ಹೋಗ್ತಿ? ಹಲ್ಲೆಲೂಯಾ. ಈ ಒಂದು ಹೊಸ ವರ್ಷದಲ್ಲಿ ನಿನ್ನ ಜೀವಿತದಲ್ಲಿ ನೀನು ಹೊಸ ಕಾರ್ಯವನ್ನು ದೇವರು ನಿನ್ನಲ್ಲಿ ಮಾಡ್ಲಿಕ್ಕೆ ಹೋಗ್ತಾ ಇದ್ದಾನೆ. ಮತ್ತೆ ಎರಡನೇದಾಗಿ ಅಲ್ಲಿ ಅವರು ಇನ್ನೊಂದು ಮಾತಾಡ್ತಾರೆ, ನಾನು ಯಾವುದನ್ನು ಹೊಂದುವುದಕ್ಕೆ ಕ್ರಿಸ್ತ ಯೇಸು ನನ್ನನ್ನು ಹಿಡಿದುಕೊಂಡರು ಅದನ್ನು ಹಿಡಿದಕ್ಕೋಸ್ಕರ ಓಡುತ್ತಾ ಇದ್ದೇನೆ. ಹಾಗಾದ್ರೆ ಇವತ್ತು ನಿಮ್ಮನ್ನು ಹಿಡಿದದ್ದು ಯಾಕೆ ಗೊತ್ತುಂಟಾ? ದೇವರ ರಾಜ್ಯದ ವಿಷಯದಲ್ಲಿ ನೀನು ಕೆಲವೊಂದು ಕಾರ್ಯ ಮಾಡಬೇಕು. ದೇವರ ರಾಜ್ಯದ ವಿಷಯದಲ್ಲಿ ಯಾರು ಏನು ಮಾಡಬೇಕು ಆಸಕ್ತಿ ವಹಿಸುವುದಿಲ್ಲ. ನೀವು ಅದೇ ಫಿಲಿಪ್ಪಿ 2ನೇ ಅಧ್ಯಾಯ 21ನೇ ವಾಕ್ಯದಲ್ಲಿ ನೋಡುವುದಾದ್ರೆ ಅಲ್ಲಿ ಹೀಗೆ ಬರೆಯಲ್ಪಟ್ಟಿದೆ, ಏನಂತ ಹೇಳಿದ್ರೆ, ಕೆಲವರು ಸ್ವಕಾರ್ಯದಲ್ಲಿ ಮನಸ್ಸಿಡುತ್ತಾರೆ ಹೊರತು ಕ್ರಿಸ್ತನ ಕಾರ್ಯದಲ್ಲಿ ಏನ್ ಮಾಡುವುದಿಲ್ಲ, ಮನಸ್ಸಿಡುವುದಿಲ್ಲ. ಇವತ್ತು ನೋಡ್ರಿ ಪ್ರಿಯರೇ, ನಮ್ಮ ಪ್ರತ್ಯೇಕ ಕೆಲಸಕ್ಕೆ ಎಷ್ಟು ನಾವು ಆಸಕ್ತಿ ವಹಿಸ್ತೇವೆ. ಹೌದಾ ಹೋಗ್ತೀರಾ? ಫಸ್ಟ್ ಪ್ರಿಫರೆನ್ಸ್ ನಮ್ಮ ಕೆಲಸಕ್ಕೆ ಕೊಡ್ತೇವೆ. ಆದ್ರೆ ಇವತ್ತು ನಾನು ದೇವರಿಗೆ ಸ್ತೋತ್ರ ಹೇಳ್ತೇನೆ, ಕೆಲಸವನ್ನು ಬಿಟ್ಟು ನೀವು ಈ ಒಂದು ದೇವರ ಸಾನ್ನಿಧ್ಯಕ್ಕೆ ಬಂದಿದ್ದೀರಲ್ಲ, ದೇವರು ನಿಮ್ಮನ್ನು ಪ್ರವೀಣರು ಬುದ್ಧಿವಂತರೇ ಅಂತ ಹೇಳ್ತಾ ಇದ್ದಾನೆ. ನಿನ್ನ ಆಸೆಯನ್ನು ಪೂರೈಸುವ ದೇವರಿದ್ದಾನೆ. ಅವನ ವಿಷಯದಲ್ಲಿ ನೀನು ಆಸಕ್ತಿ ಹೊಂದುವುದಾದ್ರೆ, ಅವನ ಕಾರ್ಯದಲ್ಲಿ ನೀನು ತೊಡಗಿಸುವುದಾದ್ರೆ, ನಿಶ್ಚಯವಾಗಿ ದೇವರು ದೊಡ್ಡ ಕಾರ್ಯವನ್ನು ಮಾಡುತ್ತಾನೆ. ಈ ಹೊಸ ವರ್ಷದಲ್ಲಿ ದೇವರ ಮಗನೇ, ನಿನ್ನನ್ನು ಕರ್ತನೊಂದಿಗೆ, ಕರ್ತನ ಸೇವೆಯಲ್ಲಿ ಕರ್ತನಿಗೋಸ್ಕರ ನೀನು ಬಿಟ್ಟುಕೊಡುವಾಗ, ಸಮಯವನ್ನು ಬಿಟ್ಟುಕೊಡುವಾಗ, ಈ ಸಮಯ ಎಂದಿಗೂ ವ್ಯರ್ಥವಾಗುವುದಿಲ್ಲ. ಇದಕ್ಕೆ ಬಹಳ ಪ್ರತಿಫಲ ಉಂಟು. ಯಾಕಂತ ಹೇಳಿದ್ರೆ, ದೇವರ ಸನ್ನಿಧಾನದಲ್ಲಿ ಕಳೆಯುವ ಒಂದೊಂದು ದಿನ ಅದು ಬೇರೆ ಸಹಸ್ರ ದಿನಗಳಿಗಿಂತ ಉನ್ನತವಾದದ್ದು ಎಂಬುದಾಗಿ ಸತ್ಯವೇದ ಹೇಳ್ತಾ ಉಂಟು. ಹಲ್ಲೆಲೂಯಾ. ನಾನು ಹೇಳ್ತೇನೆ, ನೀನು ಈ ಒಂದು ಪ್ರೀಷಿಯಸ್ ಸಮಯ ಮಿಸ್ ಮಾಡಿದ್ರೆ ನಿನ್ನ ಜೀವಿತದಲ್ಲಿ ನೀನು ನಷ್ಟಗಳನ್ನು ಅನುಭವಿಸ್ತೀನಿ. ದಾವೀದನ ಜೀವಿತದಲ್ಲಿ ಅವನು ಹೇಳ್ತಾನೆ, ನಾನು ಯಾವಾಗ ದೇವರ ಸನ್ನಿಧಾನದಲ್ಲಿ ಹೋಗಿ ಕೂತ್ಕೊಳ್ತೇನೆ ಎಂಬುದಾಗಿ. ಇವತ್ತು ನೀನು ಈ ಕೂತ್ಕೊಂಡಿದೆಯಲ್ಲ, ನಿನ್ನ ಜೀವಿತದಲ್ಲಿ ದೇವರ ಆಶೀರ್ವಾದದ ಮಳೆಯನ್ನು ಸುರಿಸುತ್ತಾನೆ. ನಿನ್ನ ಜೀವಿತ ನಷ್ಟವಾದದನ್ನು ದೇವರು ನಿನ್ನ ಜೋಳಿಗೆಗೆ ಹಾಕ್ಲಿಕ್ಕೆ ಹೋಗ್ತಾ ಇದ್ದಾನೆ. ನೀನು ನಂಬಬೇಕಾದದ್ದು ಮನುಷ್ಯನಲ್ಲ, ನೀನು ನಂಬಬೇಕಾದದ್ದು ದೇವರನ್ನು. ನೀನು ನಂಬಬೇಕಾದದ್ದು ಲೋಕದ ಮಾತನ್ನಲ್ಲ, ದೇವರ ಮಾತನ್ನು. ಇಲ್ಲಿ ಪೌಲನು ತನ್ನ ಜೀವಿತದ ಬಗ್ಗೆ ಅವನು ಮಾತನಾಡ್ತಿದ್ದಾನೆ. ಏನಂತ ಹೇಳಿದ್ರೆ, ನನ್ನೊಳಗೆ ಪರಿಪೂರ್ಣ ಬರಲಿಲ್ಲ, ನಾನು ಪರ್ಫೆಕ್ಟ್ ಅಲ್ಲ. ಅವನ ಥಿಂಕಿಂಗ್ ಹಾಗೆ ಮಾತ್ರವಲ್ಲ, ಅವನು ಯಾವುದರಲ್ಲಿ ತೃಪ್ತಿ ಆಗಲಿಲ್ಲ. ಅವನು ಹಳೆಯ ಸಾಧನೆ ಬಗ್ಗೆ ಮಾತನಾಡಲಿಲ್ಲ. ನಾವಾದ್ರೆ ಹಳೆಯ ವಿಷಯ ತುಂಬಾ ಹೆಚ್ಚೆಚ್ಚಾಗಿ ನಾನು ಹಾಗೆ ಮಾಡಿದೆ, ನಾನು ಹೀಗೆ ಮಾಡಿದೆ. ಈಗ ಪೌಲ ಹೇಳ್ತಾನೆ, ನಾನು ಏನು ಮಾಡಲಿಲ್ಲ. ಪೌಲನನ್ನು ಇವತ್ತು ಮಾದರಿಯಾಗಿ ತೆಗೆದುಕೊಂಡು ಅವನು ಹೇಳ್ತಾ ಇದ್ದಾರೆ, ನಾನು ಏನು ಮಾಡಲಿಲ್ಲ, ನಾನು ಕ್ರಿಸ್ತನಿಗೋಸ್ಕರ ಬೆಳೆಯಬೇಕು, ನನ್ನ ನಂಬಿಕೆ ಹೆಚ್ಚಾಗಬೇಕು, ನನ್ನ ಭಕ್ತಿ ಹೆಚ್ಚಾಗಬೇಕು, ನನ್ನ ಸಾಕ್ಷಿ ಹೆಚ್ಚಾಗಬೇಕು, ನಾನು ದೇವರಿಗೋಸ್ಕರ ನಿಲ್ತೇನೆ ಎಂಬುದಾಗಿ ಅವರು ಹೇಳ್ತಾ ಇದ್ದಾರೆ. ಇವತ್ತು ಎಷ್ಟು ಜನ ದೇವರಿಗೋಸ್ಕರ ನಿಲ್ಲಲಿಕ್ಕೆ ಇಷ್ಟಪಡ್ತಾ ಇದ್ದಾರೆ? ಅಲ್ಲಿ ದೇವರು ಇವತ್ತು ನಿನ್ನನ್ನು ಹಿಡಿದುಕೊಂಡದ್ದು ಯಾಕಂತ ಹೇಳಿದ್ರೆ ಒಂದೇ ಉದ್ದೇಶಕ್ಕೋಸ್ಕರ.
ನಿನ್ನಿಂದ ದೇವರ ರಾಜ್ಯಕ್ಕೆ ಪ್ರಯೋಜನವಾಗಬೇಕು. ಎಷ್ಟು ಜನ ಇವತ್ತು ಡೆಡಿಕೇಟ್ ಮಾಡ್ಲಿಕ್ಕೆ ಇಷ್ಟಪಡ್ತೇವೆ? ದೇವರ ಮಕ್ಕಳು, ನಿನ್ನನ್ನು ದೇವರಿಗೆ ಒಪ್ಪಿಸಿಕೊಡುವಾಗ ದೇವರ ಆಶೀರ್ವಾದ ಆತನು ಕೊಡುವವನಾಗಿದ್ದಾನೆ. ನೋಡಿ, ಹಾಗಾದ್ರೆ ಇವನು ಜೀವಿತವನ್ನು ಓಟಕ್ಕೆ ಓಡಿಸ್ತಾ ಇದ್ದಾನೆ. ನಾನೊಂದು ಓಟ ಓಡುತ್ತಿದ್ದೇನೆ ಎಂಬುದಾಗಿ ಹೇಳ್ತಾ ಇದ್ದಾನೆ. ಮಾತ್ರವಲ್ಲ, 1 ಕೊರಿಂಥ ಪತ್ರಿಕೆ ಅದರಲ್ಲಿ 9ನೇ ಅಧ್ಯಾಯ 24ನೇ ವಾಕ್ಯ ಓದುವುದಾದ್ರೆ, 1 ಕೊರಿಂಥ 9ನೇ ಅಧ್ಯಾಯ 24ರಲ್ಲಿ ಅವನು ಹೀಗೆ ಬರೀತಾನೆ, ರಂಗಸ್ಥಾನದಲ್ಲಿ ಓಡುವವರು ಒಬ್ಬನು ಮಾತ್ರ ಬಿರುದನ್ನು ಹೊಂದಿಸ್ತಾನಂತೆ. ರಂಗಸ್ಥಾನ ಅಂತ ಹೇಳಿದ್ರೆ ಒಂದು ಓಟದಲ್ಲಿ ಓಡುವಾಗ ಅವನು ಒಬ್ಬನು ಮಾತ್ರ ಏನಾಗ್ತದೆ, ಅವನಿಗೆ ಫಸ್ಟ್ ಎಲ್ಲರಿಗೆ ಬರ್ತದೆ, ಒಬ್ಬನಿಗೆ ಮಾತ್ರ ಫಸ್ಟ್ ಸಿಗ್ತದೆ. ಆಮೇಲೆ ಅಲ್ಲಿ ಹೇಳ್ತಾ ಇದ್ದಾನೆ, ಇವರು ಬಾಡಿ ಹೋಗುವ ಜಯಮಾಲೆಗೋಸ್ಕರ ಎಷ್ಟು ಕಷ್ಟಪಡ್ತಾರೆ. ಅವನು ಹೇಳ್ತಾರೆ, ನಾನಾದರೂ ಬಾಡದ ಜಯಮಾಲೆಗೆ ನಾನು ಓಡ್ತಾ ಇದ್ದೇನೆ. ಎಷ್ಟು ಜನ ಓಡ್ಲಿಕ್ಕೆ ರೆಡಿ ಆಗಿದ್ದಾರೆ? ಬಾಡದ ಜಯಮಾಲೆ. ಅಲ್ಲಿ ಈ ಲೋಕದ ಎಲ್ಲ ರಿವಾರ್ಡ್ಗಳದು ಅದು ಗತಿಸಿ ಹೋಗ್ತದೆ, ಆದ್ರೆ ದೇವರು ಕೊಡುವ ಜಯಮಾಲೆ ಉಂಟಲ್ಲ, ಅದು ಎಂದಿಗೂ ಗತಿಸಿ ಹೋಗುವುದಿಲ್ಲ. ಆಮೇಲೆ ಅಲ್ಲಿ ನೋಡಿ, ಅವ್ರು ಹೇಳ್ತಾರೆ ಬಾಣದ ಜಯಮಾಲೆ. ಎಲ್ಲರೂ ಬಾಳುವ ಜಯಮಾಲೆಗೋಸ್ಕರ ತಮ್ಮ ಜೀವಿತವನ್ನು ಬಿಟ್ಟುಕೊಡ್ತಾರೆ. ಆದ್ರೆ ಬಾಣದ ಜಯಮಾಲೆ ಹೊಂದುವುದಕ್ಕೆ ನಿನ್ನನ್ನು ಬಿಟ್ಟುಕೊಡುವುದಾದ್ರೆ ನೀನು ಪ್ರವೀಣನೆ ಎಂಬುದಾಗಿ ದೇವರು ಹೇಳ್ತಾನೆ, ನೀನು ಬುದ್ಧಿವಂತನೆ ಎಂಬುದಾಗಿ ಹೇಳ್ತಾ ಇದ್ದಾನೆ. ಮಾತ್ರವಲ್ಲ, ಅಲ್ಲಿ ನೋಡಿ 1 ಕೊರಿಂಥ ಪತ್ರಿಕೆ 9ನೇ ಅಧ್ಯಾಯ 26ನೇ ವಾಕ್ಯದಲ್ಲಿ ಅವರು ಹೇಗೆ ಹೇಳ್ತಾರೆ ಅಂತ ಹೇಳಿದ್ರೆ, ನಾನು ಸಹ ಗೊತ್ತು ಗುರಿ ಇಲ್ಲದೆ ಓಡದೆ ಗೆಲ್ಲಬೇಕೆಂಬುದಾಗಿ ಓಡುತ್ತೇನೆ. ಅವ್ರು ಹೇಳ್ತಾರೆ, ನಾನು ಗೊತ್ತು ಗುರಿ ಇಲ್ಲದೆ ಅಲ್ಲ, ನಾನು ಗೆಲ್ಲಬೇಕಂತ ಓಡ್ತೇನೆ. ಇವತ್ತು ಎಷ್ಟು ಜನ ದೇವರಿಗೋಸ್ಕರ ಓಡಲಿಕ್ಕೆ ಸಿದ್ಧ ಮಾಡಿದೆ? ನೀನು ದೇವರಿಗೋಸ್ಕರ ಓಡುವಾಗ ನಿನ್ನ ಜೀವಿತದಲ್ಲಿ ದೇವರು ಅತಿಶಯವಾದ ಕಾರ್ಯಗಳನ್ನು ಆತನು ಮಾಡುತ್ತಾನೆ. ಕೊಲೆಸ ಪತ್ರಿಕೆಯಲ್ಲಿ 2ನೇ ಅಧ್ಯಾಯ 18ನೇ ವಾಕ್ಯದಲ್ಲಿ, ಕೊಲೆಸ ಪತ್ರಿಕೆ 2ನೇ ಅಧ್ಯಾಯ 18ನೇ ವಾಕ್ಯ ಓದುವುದಾದ್ರೆ ಅಲ್ಲಿ ನೋಡಿ, ಅವನು ಪೌಲನು ಬರೀತಾನೆ ಅಂತ ಹೇಳಿದ್ರೆ, ಕೆಲವರು ದೇವದೂತರ ಪೂಜೆಯಲ್ಲಿ ಆಸಕ್ತರಾಗಿದ್ದಾರೆ. ಯಾರ ಪೂಜೆ? ದೇವದೂತರ ಪೂಜೆಯಲ್ಲಿ ಆಸಕ್ತರಾಗ್ತಾರಂತೆ. ಇವತ್ತು ಸಹ ಹಾಗೆ ಲೋಕದವರು ಅನೇಕರನ್ನು ಮೇಲಕ್ಕೆ ಎತ್ತುತ್ತಾರೆ, ಪೂಜೆ ಮಾಡ್ತಾರೆ. ಆದ್ರೆ ದೇವರನ್ನು ಪೂಜೆ ಮಾಡುವವರು, ದೇವರನ್ನು ಆರಾಧಿಸುವವರು, ದೇವರ ವಾಕ್ಯಕ್ಕೆ ಪ್ರಥಮ ಸ್ಥಾನ ಕೊಡುವವರು ಬಹಳ ಕಡಿಮೆ. ನೋಡಿ, ಅಲ್ಲಿ ವಾಕ್ಯ ಅಂತದೆ ಏನಂತ ಹೇಳಿದ್ರೆ, ಕೆಲವರು ಹೀಗೆ ಹೇಳ್ತಾರೆ, ನನಗೆ ದರ್ಶನವಾಯಿತು ಎಂಬುದಾಗಿ ಅವರು ಹೊಚ್ಚಿಕೊಳ್ತಾರಂತೆ. ಅಂತವರ ಬಗ್ಗೆ ಅವರು ಪೌಲನು ಮಾತಾಡ್ತಾರೆ ಏನಂತ ಹೇಳಿದ್ರೆ, ಕ್ರಿಸ್ತನೆಂಬ ಶಿರಸೇರಿಕೆಯ ಹೊಂದಿಕೆಯನ್ನು ಬಿಟ್ಟವರಾಗಿದ್ದಾರೆ. ಇವರು ಕ್ರಿಸ್ತನೆಂಬ ಶಿರ ಅಂದ್ರೆ ಕ್ರಿಸ್ತನನ್ನು ಬಿಟ್ಟು ತಮ್ಮನ್ನು ತಾನೇ ಹೆಚ್ಚಿಸಿಕೊಳ್ತಾರೆ. ಅರ್ಥ ಆಗ್ತದೆ ನಿಮಗೆ? ಆಮೇಲೆ ನಾವು ದೇವರನ್ನು ಬಿಟ್ಟು ನಮ್ಮನ್ನು ಹೆಚ್ಚಿಸಿಕೊಳ್ಳಲಿಕ್ಕೆ ಯಾವ ಅರ್ಹತೆ ನಮಗಿಲ್ಲ. ನೋಡಿ, ಪೌಲನು ಅನೇಕ ಸತ್ತವರನ್ನು ಸಹ ಎಬ್ಬಿಸಿದ. ಇಂಥ ಒಂದು ಕಾರ್ಯ ಮಾಡಿದ ವ್ಯಕ್ತಿ ಏನಿರ್ತಾನೆ, ನಾನು ಏನು ಪಡೆದುಕೊಳ್ಳಿಲ್ಲ. ನೋಡಿ, ಇಂಥ ಒಂದು ಜನರು ಈ ಲೋಕದಲ್ಲಿದ್ದಾರೆ, ಇಂಥ ವ್ಯಕ್ತಿಗಳಿದ್ದಾರೆ. ಅದಕ್ಕೆ ಅವನು ಮುಂದಿನ ವಾಕ್ಯದಲ್ಲಿ ಹೇಳ್ತಾನೆ ಏನಂತ ಹೇಳಿದ್ರೆ, ಇಂಥವರು ನಿಮಗೆ ದೊರಕಿರುವ ಬಿರುದನ್ನು ಅಪಹರಿಸುವುದಕ್ಕೆ ಅವಕಾಶ ಮಾಡಿಕೊಡಬೇಡ್ರಿ. ಯಾರು ಇಂಥವರು ಅಂತ ಹೇಳಿದ್ರೆ, ದರ್ಶನ ಕಂಡು ಎಂಬುದಾಗಿ ಹೇಳ್ತಾರೆ, ದೇವದೂತರು ಇಳಿದು ಬಂದ ಎಂಬುದಾಗಿ ಹೇಳ್ತಾರೆ. ನಾವು ಯಾವುದಕ್ಕೆ ಫೋಕಸ್ ಮಾಡ್ತೇವಾಗ? ದರ್ಶನಕ್ಕೆ, ದೇವದೂತಕ್ಕೆ ಫೋಕಸ್ ಮಾಡ್ತೇವೆ ಹೊರತು ದೇವರಿಗೆ ನಾವು ಫೋಕಸ್ ಮಾಡೋದನ್ನು ಬಿಡ್ತೇವೆ. ಇವತ್ತು ಎಷ್ಟು ಜನ ದೇವರಿಗೆ ಫೋಕಸ್ ಮಾಡ್ಲಿಕ್ಕೆ ಇಷ್ಟಪಡ್ತೇವೆ? ಈ ಹೊಸ ವರ್ಷದಲ್ಲಿ ಪೌಲನ ಗುರಿ ಒಂದೇ ಆಗಿತ್ತು, ಅದು ಪರಲೋಕವಾಗಿತ್ತು. ಇವತ್ತು ನಿನ್ನ ಗುರಿ ಪರಲೋಕವಾಗಿರಬೇಕು. ನಾವು ನಾಶವಾಗದ ಜಯಮಾಲೆಯನ್ನು ಹೊಂದುವವರಾಗಿರಬೇಕೆಂಬುದಾಗಿ ದೇವರು ಬಯಸುವವನಾಗಿದ್ದಾನೆ. ಇಲ್ಲಿ ನೋಡಿ, ಫಿಲಿಪ್ಪಿ ಬರೆದ ಪತ್ರಿಕೆ 3ನೇ ಅಧ್ಯಾಯ 13ನೇ ವಾಕ್ಯದಲ್ಲಿ ಅವನು ಹೇಳ್ತಾನೆ, ಸಹೋದರರೇ, ನಾನಂತೂ ಹಿಡಿದುಕೊಂಡವರೆಂದು ನನ್ನನ್ನು ಈವರೆಗೆ ಹಿಡಿಸುವುದಿಲ್ಲ. ಆದರೆ ಒಂದು ನಾನು ಹಿಂದಿನ ಸಂಗತಿಯನ್ನು ಮರೆತು ಮುಂದಿನವುಗಳನ್ನು ಹಿಡಿಯುವುದಕ್ಕೆ. ಹಾಗಾದ್ರೆ ನಮ್ಮ ಜೀವಿತದಲ್ಲಿ ನಾವು ಓಡಬೇಕಾದ್ರೆ ನಾವು ಒಂದು ಕಾರ್ಯ ಮಾಡಬೇಕು. ಏನದು ಗೊತ್ತಿಲ್ಲ? ಹಿಂದಿನ ಸಂಗತಿಯನ್ನು ಮರೆಯಬೇಕು. ಇವತ್ತು ನಮಗೆ ಓಡ್ಲಿಕ್ಕೆ ಆಸೆ ಉಂಟು, ಆದ್ರೆ ಓಡ್ಲಿಕ್ಕೆ ಯಾಕೆ ಬಿಡುವುದಿಲ್ಲ ಗೊತ್ತಿಲ್ಲ? ಹಿಂದಿನ ಸಂಗತಿಯನ್ನು ನೆನಪಿಗೆ ತರ್ತದೆ. ಅಲ್ಲಿ ಇವತ್ತು ನಾನು ಹೇಳ್ತೇನೆ, ನಿನ್ನ ಜೀವಿತದಲ್ಲಿ ಯಾವುದೇ ಕೈಘಟನೆ ಇರುವುದಾದ್ರೆ, ನಿನ್ನ ಜೀವಿತದಲ್ಲಿ ಯಾವುದಾದ್ರೂ ಸೋಲಿನ ಅನುಭವ ಇರುವುದಾದ್ರೆ, ನಿನ್ನ ಜೀವಿತದಲ್ಲಿ ಯಾರಾದರೂ ಅವಮಾನ ಪಡಿಸಿದ್ರೆ, ಇವತ್ತು ನೀನು ಅದನ್ನು ಜ್ಞಾಪಕಕ್ಕೆ ತರಬಾರದು. ನಿಮಗೆ ಓಡ್ಲಿಕ್ಕೆ ಆಗುವುದಿಲ್ಲ, ನೀವು ಸಕ್ಸಸ್ ಹೊಂದುವುದಿಲ್ಲ, ನೀವು ಆಶೀರ್ವಾದ ಹೊಂದಲಿಕ್ಕೆ ಸಾಧ್ಯ ಇಲ್ಲ. ಪೌಲನು ಹೇಳ್ತಾ ಇದ್ದಾನೆ, ನಾನು ಹಿಂದಿನ ಸಂಗತಿಗಳನ್ನು ಮರೆತು ಮುಂದೆ ಗುರಿ ಇಟ್ಟು ನಾನು ಓಡ್ತಾ ಇದ್ದೇನೆ. ಇವತ್ತು ನಿನ್ನ ಜೀವಿತದಲ್ಲಿ ಅನೇಕ ಫೈಲಿಯರ್ ಆಗಿರಬಹುದು, ನಿನ್ನ ರಿಜೆಕ್ಟ್ ಮಾಡಿರಬಹುದು, ನಿನ್ನನ್ನು ಗಾಯಗೊಳಿಸಿರಬಹುದು. ಇವತ್ತು ನೀನು ಹೊಸ ವರ್ಷಕ್ಕೆ ಬಂದಾಗ
ಹಿಂದಿನದನ್ನು ನೆನೆಸಬೇಡ, ಹಿಂದಿನದ ಬಗ್ಗೆ ಯೋಚನೆ ಮಾಡಬೇಡ. ದೇವರು ನಿನಗೆಟ್ಟ ಗುರಿ, ದೇವರು ಕೊಟ್ಟ ಆಶೀರ್ವಾದ, ದೇವರು ಕೊಟ್ಟ ಮಹಿಮೆಯಾದ ಕಾರ್ಯಗಳು, ಅದನ್ನು ಮಾತ್ರ ದೃಷ್ಟಿ ಇಟ್ಟು ನೀನು ಓಡಬೇಕೆಂಬುದಾಗಿ ಕರ್ತನು ಬಯಸುವವನಾಗಿದ್ದಾನೆ. ಇಬ್ರಿಯ 12ನೇ ಅಧ್ಯಾಯದಲ್ಲಿ 1ನೇ ವಾಕ್ಯದಲ್ಲಿ ಅವನು ಹೇಳ್ತಾ ಇದ್ದಾನೆ, ಅಬ್ರಾಮ, ಇಸಾಕ, ಯಾಕೋಬ ಇಂಥ ದೊಡ್ಡ ದೊಡ್ಡ ಸಾಕ್ಷಿ ಇರುವಾಗ ನಾನು ಅಬ್ರಾಮನನ್ನು ನೋಡುವುದಿಲ್ಲ, ಯಾಕೋಬನನ್ನು ನೋಡುವುದಿಲ್ಲ, ಈಸಾಕನನ್ನು ನೋಡುವುದಿಲ್ಲ, ನನ್ನ ದೃಷ್ಟಿ ಯೇಸುವಿನಲ್ಲಿ ಇಟ್ಟು ಓಡ್ತಾ ಇದ್ದೇನೆ. ಇವತ್ತು ನಾನು ಹೇಳ್ತೇನೆ, ನೀನು ಮನುಷ್ಯರನ್ನು ನೋಡಬೇಡ. ಮನುಷ್ಯರನ್ನು ನೋಡಿದ್ರೆ ನೀನು ಸೋತು ಹೋಗ್ತಿ. ಅಲ್ಲಿ ಮನುಷ್ಯರು ಯಾವಾಗಲೂ ನಿನ್ನ ಓಟಕ್ಕೆ ಬ್ರೇಕ್ ಆಗ್ತಾರೆ. ನೀನು ಮುಂದೆ ಹೋಗುದು ಯಾರಿಗೆ ಇಷ್ಟ ಇಲ್ಲ, ಮನುಷ್ಯರಿಗೆ ಇಷ್ಟ ಇಲ್ಲ, ಸೈತಾನನಿಗೆ ಇಷ್ಟ ಇಲ್ಲ. ಅದಕ್ಕೆ ಬೇಡದ ಆಲೋಚನೆ ನಿನ್ನ ಒಳಗೆ ತರ್ತಾನೆ. ಈ ಆಲೋಚನೆ ನಿನ್ನನ್ನು ಮುಂದೆ ಹೋಗದಾಗೆ ಸೈತಾನ ತಡೆಯುತ್ತಾನೆ. ಇವತ್ತು ಇಲ್ಲಿದ್ದ ದೇವರ ಮಕ್ಕಳೇ, ನಿನ್ನನ್ನು ತಡೆಯುವ ಯಾವ ಶಕ್ತಿ ಅಂತ ಇವತ್ತು ಗುರುತುಕೊಳ್ಳಬೇಕು. ಅದರ ಮೇಲೆ ಇವತ್ತು ಜಯ ಸಾಧಿಸಲೇಬೇಕು, ಜಯ ಸಾಧಿಸಲೇಬೇಕು. ಓಡ್ಬೇಕಾದ್ರೆ ಮತ್ತು ಓಡ್ಬೇಕು, ಎಲ್ಲವನ್ನು ಬಿಡ್ಬೇಕು, ಪಾಪವನ್ನು ಬಿಡಬೇಕು, ನಮ್ಮ ಶರೀರವನ್ನು ಹಗುರ ಮಾಡಬೇಕು. ನಮ್ಮ ಶರೀರ ಈಗ ರನ್ನಿಂಗ್ ರೇಸ್ ಓಡುವವರು ನೋಡಿದ್ರ ಅವರ ಬಾಡಿ ಹೇಗೆ ಇರ್ತದೆ, ಹಗುರವಾಗಿ. ಹೌದಲ್ವಾ? ಚಡ್ಡಿ ಹಾಕೊಂಡು ಅಥವಾ ಟೀ ಶರ್ಟ್ ಹಾಕೊಂಡು ಏನ್ ಮಾಡ್ತಾರೆ, ಅವ್ರು ಓಡ್ತಾರೆ, ಅಂದ್ರೆ ಫ್ರೀ ಇರ್ತಾರೆ. ನಾವು ಸಹ ಹಾಗೆ ಓಡ್ಬೇಕಾದ್ರೆ ನೀವು ಹಳೇದನ್ನು ಮನಸ್ಸಿನಲ್ಲಿ ಇಟ್ಕೊಂಡ್ರೆ, ಹಳೆಯ ದ್ವೇಷವನ್ನು ಮನಸ್ಸಿನಲ್ಲಿ ಇಟ್ಕೊಂಡು, ಹಳೆಯ ಗಾಯವನ್ನು ಇಟ್ಕೊಂಡು ನೀವು ಓಡ್ಲಿಕ್ಕೆ ಸಾಧ್ಯವಿಲ್ಲ. ಪೌಲನು ಹೇಳ್ತಾ ಇದ್ದಾರೆ ಇಲ್ಲಿ, ನಾನು ಇದುವರೆಗೆ ಏನು ಪಡೆದುಕೊಂಡೇ ಇಲ್ಲ, ನಾನು ಏನು ಸಂಪಾದಿಸಲಿಲ್ಲ, ನಾನು ಇನ್ನು ಸಂಪಾದಿಸಬೇಕು. ಎಷ್ಟು ಜನ ಆಸೆ ಪಡ್ತಿದ್ದೇನೆ, ನಾನು ಇನ್ನು ಸಂಪಾದಿಸಬೇಕು, ನಾನು ಕ್ರಿಸ್ತನನ್ನು ಸಂಪಾದಿಸಬೇಕು. ಅವನು ಹೇಳ್ತಾ ಇದ್ದಾನೆ ಏನಂತ ಹೇಳಿದ್ರೆ, ಲೋಕ ನನಗೆ ಕಸ, ಕ್ರಿಸ್ತ ನನಗೆ ಲಾಭ. ಆತನನ್ನು ನೋಡಬೇಕು, ಆತನ ಪುನರುತ್ಥಾನ ಶಕ್ತಿ ನೋಡಬೇಕು, ಆತನ ಮರಣದಲ್ಲಿ ಪಾಲ್ಗ. ಇದು ನನ್ನ ಆಸೆ. ಪೌಲನು ಒಂದು ಕೋಟ್ಯಾಧಿಪತಿ ಆಗಿದ್ದಾನೆ, ಅವನು ಅಗರ್ಭ ಶ್ರೀಮಂತನಾಗಿದ್ದಾನೆ. ಆದ್ರೂ ಸಹ ಅವನು ಹೇಳ್ತಾ ಇದ್ದಾರೆ, ನಾನು ಇರುವುದು ಎಲ್ಲ ಕಸ, ಅದರಿಂದ ನನಗೆ ಏನು ಲಾಭ ಇಲ್ಲ, ನನಗೆ ಲಾಭ ಇರುವುದು ಪರಲೋಕ. ಈ ಲೋಕದಲ್ಲಿ ಎಲ್ಲವೂ ಬಾಡಿ ಹೋಗ್ತದೆ, ಆದರೆ ಬಾಡಿ ಹೋಗದ ಜಯಮಾಲೆ ಪರಲೋಕದಲ್ಲಿ ದೇವರು ಇಟ್ಟಿದ್ದಾನೆ. ಪರಲೋಕದ ಸಮಾಧಾನ ನಿನಗಿಟ್ಟಿದ್ದಾನೆ, ಪರಲೋಕದ ಸಂತೋಷ ನಿನಗಿಟ್ಟಿದ್ದಾನೆ, ಪರಲೋಕದ ಆರೋಗ್ಯ ನಿನಗಿಟ್ಟಿದ್ದಾನೆ. ಇವತ್ತು ಹೊಂದಲಿಕ್ಕೆ ಯಾರು ಬಯಸ್ತಿದ್ದೀರಿ ಅದನ್ನು ನೀವು ಹಿಂದಿನ ದಂಗತೆ ನೆನಪಿಗಿಡದೆ ಇವತ್ತು ಓಡಬೇಕೆಂಬುದಾಗಿ ದೇವರು ಹೇಳ್ತಾ ಇದ್ದಾರೆ. ಹಲ್ಲೆಲೂಯ. 2 ತಿಮೋಥಿ 4ನೇ ಅಧ್ಯಾಯ 7ನೇ ವಾಕ್ಯದಲ್ಲಿ ಅದೇ ಮಾತನಾಡಿದವರು. ಶ್ರೇಷ್ಠ ಹೋರಾಟವನ್ನು ಮಾಡಿದ್ದೇನೆ, ನನ್ನ ಓಟವನ್ನು ಕಡೆಗಣಿಸಿದ್ದೇನೆ, ಕ್ರಿಸ್ತ ನಂಬಿಕೆಯನ್ನು ನಾನು ಕಾಪಾಡಿದ್ದೇನೆ, ನನಗೊಂದು ಜಯಮಾಲೆ ಸಿದ್ಧವಾಗಿದೆ. ನಂತರ ಅಲ್ಲಿ ನೆಕ್ಸ್ಟ್ ಹೇಳ್ತಾ ಇದ್ದೇನೆ, ನನಗೆ ಮಾತ್ರವಲ್ಲ, ಆತನ ಪ್ರತ್ಯಕ್ಷಣೆ ನಿತ್ಯೆಯನ್ನು ಯಾರು ಬಯಸ್ತಾರೆ ಅವರಿಗೆ ಈ ಜಯಮಾಲೆ ಕೊಡಲ್ಪಟ್ಟಿದೆ. ಇವತ್ತು ಪ್ರಿಯರೇ, ನಾವು ಒಂದು ತಿಳಿದುಕೊಳ್ಳಬೇಕು, ನಾವು ಪ್ರವೀಣರಾಗಿ ಬುದ್ಧಿವಂತರಾಗಬೇಕು. ನಾವು ಓಡುವುದು ಯಾಕೆ ಎಂಬುದಾಗಿ ನಾವು ಫೋಕಸ್ ಮಾಡಬೇಕು. ಇವತ್ತು ನಾನು ಸಂತೋಷ ಪಡ್ತೇನೆ, ದೇವರು ಯಾವ ರೀತಿಯಲ್ಲಿ ತನ್ನ ಮಕ್ಕಳಿಗೆ ಗೈಡ್ ಮಾಡ್ತಾನೆ, ಟೀಚ್ ಮಾಡ್ತಾನೆ. ಇವತ್ತು ನಾವು ಹೊಂದಿದ್ದು ಏನಿಲ್ಲ, ನೀವು ಹೊಂದಿದ್ದು ಏನಿಲ್ಲ. ನೀವು ಯಾವಾಗ ನೀವು ಹೊಂದಿದ್ದು ನೀವು ಅನುಭವಿಸಿದ್ದು ಏನಿಲ್ಲ ಅಂತ ಎನಿಸುವಾಗಲೇ ಮಾತ್ರ ನಿಮಗೆ ಮುಂದೆ ಹೋಗ್ಲಿಕ್ಕೆ ಆಗ್ತದೆ. ನನ್ನ ಹತ್ರ ಎಲ್ಲ ಉಂಟಂತ ಹೇಳಿದ್ರೆ ಮತ್ತೆ ನಿನಗೆ ಹೊಂದಲಿಕ್ಕೆ ಇಷ್ಟ ಇಲ್ಲ ಅಂತ ಅರ್ಥ. ನಾನು ಹೇಳ್ತೇನೆ, ನಾವು ಏನು ಹೊಂದಲಿಲ್ಲ, ಇನ್ನು ಹೊಂದಲಿಕ್ಕೆ ಹೋಗ್ತಾ ಇದ್ದೇವೆ, ಇನ್ನು ಸಹ ಹೊಂದಲಿಕ್ಕೆ ಹೋಗ್ತಾ ಇದ್ದೇವೆ. ಯಾಕೋಬನ ಪತ್ರಿಕೆಯಲ್ಲಿ ನಾವು 1ನೇ ಅಧ್ಯಾಯ 8ನೇ ವಾಕ್ಯದಲ್ಲಿ ನಾವು ನೋಡುತ್ತೇವೆ, 2 ಮನಸ್ಸುಳ್ಳವನು ಏನ್ ಮಾಡ್ಲಿಕ್ಕೆ, ನೆಲೆ ನಿಲ್ಲಲಿಕ್ಕೆ ಸಾಧ್ಯ ಇಲ್ಲ. 2 ಮನಸ್ಸುಳ್ಳವರಾಗಿರಬಾರ್ದು, ನಾವು ಒಂದೇ ಮನಸ್ಸುಳ್ಳವರಾಗಿರಬೇಕು. ನಾವು ಅನೇಕ ಸಾರಿ ಹೇಳ್ತೇವೆ, ಇದು ಮಾಡಲ ಅದು ಮಾಡಲ, ಅಲ್ಲಿಗೆ ಹೋಗ್ಲ ಇಲ್ಲಿಗೆ ಹೋಗ್ಲ. ನಮ್ಮ ಚಂಚಲತ್ವ, ನಿಮ್ಮ ಮನಸ್ಸು ಒಂದೇ ಆಗಿರಬೇಕು, ಕ್ರಿಸ್ತನ ಮನಸ್ಸಿನಾಗಿ ನಿಮ್ಮ ಮನಸ್ಸಾಗಿರಬೇಕು. ನೋಡಿ, ವಾಕ್ಯ ಹೇಳ್ತದೆ, ಯಾಕೋಬ 1ನೇ ಅಧ್ಯಾಯ 6ನೇ ವಾಕ್ಯದಲ್ಲಿ, ಸಂದೇಹ ಪಡುವವನು ಗಾಳಿಯಲ್ಲಿ ಒಡೆಯಲ್ಪಟ್ಟು ಸಮುದ್ರದ ಅಲೆಯಂತೆ ಏನ್ ಮಾಡ್ತಾರೆ, ಅಲೆಯುತ್ತಿರುತ್ತಾನೆ. ನೀವು ನೋಡಿ, ಸಮುದ್ರಕ್ಕೆ ಗಾಳಿ ಬೀಸುವಾಗ ಏನಾಗ್ತದೆ, ಅಲೆ ಎಲ್ಲಿ ಹೋಗ್ತದೆ ನನಗೆ ಗೊತ್ತೇ ಇಲ್ಲ. ಇವತ್ತು ಒಬ್ಬನ ಜೀವಿತದಲ್ಲಿ ಸಂದೇಹ ಪಡುವುದಾದ್ರೆ ಅವನು ಹಾಗೆ ಆಗ್ತದೆ ಅಂತ ಹೇಳ್ತದೆ. ನಮ್ಮ ಮನಸ್ಸು ಒಂದೇ ಆಗಿರಬೇಕು, ನಾವು ಸಂದೇಹ ಪಡಬಾರ್ದು. ದೇವರು ನನ್ನ ಜೀವಿತದಲ್ಲಿ ಅದ್ಭುತ ಮಾಡ್ತಾನೆ ಅಂತ ಎಷ್ಟು ಜನ ಇವತ್ತು ನಂಬ್ತೇವೆ. ನೀನು ಬಂದದ್ದು ವ್ಯರ್ಥ ಆಗುವುದಿಲ್ಲ ಅಂತ ಎಷ್ಟು ಜನ ನಂಬ್ತೇವೆ. ನಿನ್ನ ದೇವರು ಅದರ ಸಿದ್ಧಿಗೆ ತರಲಿಕ್ಕೆ ಹೋಗ್ತಾ ಇದ್ದಾನೆ, ಅದನ್ನು ಕಾರ್ಯಕ್ಕೆ ತರಲಿಕ್ಕೆ ಹೋಗ್ತಾ ಇದ್ದಾನೆ. ಹಲ್ಲೆಲೂಯಾ. ಇವತ್ತು ನಾವು ಆಶೀರ್ವಾದ, ಪರಲೋಕದ ಆಶೀರ್ವಾದವನ್ನು ಕಳೆದುಕೊಳ್ಳಬಾರದು. ಅಲ್ಲಿ ಲೋಕದ ಮೇಲೆ, ಲೋಕದಿರುವ ಆಶೆಯ ಮೇಲೆ ಆಶೆ ಇಟ್ಬೇಡ್ರಿ ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ಈ ಹೊಸ ವರ್ಷದಲ್ಲಿ ತೀರ್ಮಾನ ತೆಗೆದುಕೊಳ್ಳುವ, ನಾನು ಕರ್ತನಿಗೋಸ್ಕರ ನಿಲ್ಲುತ್ತೇನೆ ಎಂದಾಗಿ.
ಯೆಶಾಯ ಬರೆದ ಪ್ರವಾದನ ಗ್ರಂಥ 43ನೇ ಅಧ್ಯಾಯ 18ನೇ ವಾಕ್ಯದಲ್ಲಿ ಒಂದು ವಾಕ್ಯ ಉಂಟು. ಯೆಶಾಯ 43:18ರಲ್ಲಿ ಹಳೆ ಸಂಗತಿಗಳನ್ನು ಜ್ಞಾಪಕಕ್ಕೆ ತಂದುಕೊಳ್ಳಬೇಡ್ರಿ. ಹಳೆ ಸಂಗತಿ ಏನು ಮಾಡಬಾರ್ದಂತೆ? ಜ್ಞಾಪಕಕ್ಕೆ ತಂದುಕೊಳ್ಳಬೇಡ್ರಿ. ಇವತ್ತು ಯಾವುದು ಸಾಗಿ ಅವನು ನನಗೆ ಹಾಗೆ ಮಾಡಿದ, ಇವ ನನಗೆ ಹೀಗೆ ಮಾಡಿದ. ನಾವು ನಮ್ಮ ಬಗ್ಗೆ ನಾವು ಮಾತನಾಡಬಾರ್ದು. ದೇವರ ವಾಕ್ಯ ಹೇಳ್ತದೆ, ಹಳೆಯ ವರ್ಷದಲ್ಲಿ ಹಳೆಯ ಸಂಗತಿಯನ್ನು ಏನ್ ಮಾಡ್ಬೇಕಂತೆ ಮರ್ತು ಬಿಡ್ಬೇಕಂತೆ. ಅಲ್ಲಿ ಮರ್ತು ಬಿಟ್ಟರೆ ಮಾತ್ರ ಮುಂದೆ ಹೋಗ್ಲಿಕ್ಕೆ ಸಾಧ್ಯ. ಅಲ್ಲಿ ನೋಡಿ ವಾಕ್ಯ, ಹಳೆಯ ಸಂಗತಿಯನ್ನು ಜ್ಞಾಪಕಕ್ಕೆ ತಂದುಕೊಳ್ಳಬೇಡಿ, ಪುರಾತನ ಕಾರ್ಯಗಳನ್ನು ಮರೆತು ಬಿಡ್ರಿ, ಈಗ ಹೊಸ ಕಾರ್ಯ ಮಾಡುತ್ತೇನೆ. ಹಾಗಾದ್ರೆ ಹೊಸ ಕಾರ್ಯ ಆಗ್ಬೇಕಾ? ಹೊಸ ಆಶೀರ್ವಾದ ಬೇಕಾ? ಹೊಸ ಗ್ಲೋರಿ ನಿನಗೆ ಬೇಕಾ? ಹೊಸ ಶಕಿನ ಬೇಕಾ? ನೀನು ಹಳೆದನ್ನು ಮರಿಬೇಕು. ಹೇಳ್ತದೆ ಅಲ್ಲಿ ನೋಡಿ, ನಿಮಗೆ ಕಾಣುವುದಿಲ್ಲವೋ? ನಂತರ ನಿಮಗೆ ಕಾಣುವುದಿಲ್ಲವೋ? ಇವತ್ತು ಅನೇಕರಿಗೆ ಕಾಣುವುದಿಲ್ಲ. ಯಾಕೆ ಗೊತ್ತಿಲ್ಲ? ಅವರು ಹಳೆಯದನ್ನು ಮರೆಯುವುದಿಲ್ಲ. ಇವತ್ತೊಂದು ತೀರ್ಮಾನ ಮಾಡ್ತೀರಾ, ಈ ಹೊಸ ವರ್ಷದಲ್ಲಿ ನನ್ನ ಜೀವಿತದಲ್ಲಿ ಎಲ್ಲ ಹಳೆಯ ಸಂಗತಿಯನ್ನು ಮರೆಯುತ್ತೇನೆ. ಆಮೇಲೆ ಹಳೆಯ ಸಂಗತಿಯನ್ನು ಮರೆ ಬಿಡ್ಲಿಕ್ಕೆ ದೇವರು ಹೇಳಿದ್ರೆ ಮರೆಯಿರಿ. ಆ ಗಾಯದ ಮೇಲೆ ನೀವು ಇನ್ನಿನ್ನು ಗಾಯಪಡಿಸಬೇಡಿ. ಗಾಯ ಏನಾಗ್ತದೆ? ನಿನ್ನ ಓಟಕ್ಕೆ ಬ್ರೇಕ್ ಆಗ್ತದೆ, ನಿನ್ನ ಗುರಿಗೆ ಬ್ರೇಕ್ ಆಗ್ತದೆ. ಹಲ್ಲೆಲೂಯಾ. ದೇವರು ಏನ್ ಮಾಡ್ತಾರಂತೆ? ನೆಕ್ಸ್ಟ್ ವಾಕ್ಯ ಹೇಳ್ತದೆ, ನಾನು ಅರಣ್ಯದಲ್ಲಿ ಮಾರ್ಗವನ್ನು ಏರ್ಪಡಿಸಿ ಅಡವಿಯ ನದಿಗಳನ್ನು ಹರಿಸುತ್ತೇನೆ. ನೋಡಿ, ಅರಣ್ಯದಲ್ಲಿ ಏನ್ ಮಾಡಲಿಕ್ಕೆ ಆಗುದಿಲ್ಲ, ಮಾರ್ಗ ಬರುವುದಿಲ್ಲ. ಅರಣ್ಯದಲ್ಲಿ ಮಾರ್ಗ ಬರ್ತದ? ಇಲ್ಲ. ಅದು ದೇವರು ಅರಣ್ಯದಲ್ಲಿ ಮಾರ್ಗ ತೆರೆಯುತ್ತಾರಂತೆ, ಆಮೇಲೆ ಅಡವಿಯಲ್ಲಿ ನದಿಯನ್ನು ತೆರೆಯುತ್ತಾರೆ. ಇವತ್ತು ಎಷ್ಟು ಜನ ಅಂತೀರಿ, ನೀನು ಕಾಣುವ ಅರಣ್ಯದಲ್ಲಿ ದೇವರು ಮಾರ್ಗವನ್ನು ತೆರೆಯುತ್ತಾರೆ. ನಿನ್ನ ಜೀವಿತದಲ್ಲಿ ಇವತ್ತು ಏನ್ ಮಾಡುವುದೆಂದು ನೀನು ಯೋಚಿಸುವುದಾದ್ರೆ ಇವತ್ತು ದೇವರ ಬಳಿಗೆ ಬಂದದ್ದು ವ್ಯರ್ಥ ಆಗುವುದಿಲ್ಲ. ದೇವರು ನಿನಗೆ ಅರಣ್ಯದಲ್ಲಿ ಮಾರ್ಗ ತೆರೆಯುತ್ತಾನೆ. ಎಷ್ಟು ಜನ ಬಿಳಿ ಮಾಡ್ತಾರೆ. ನನ್ನಂತೆ ನೀನು ದೇವರ ಬಳಿಗೆ ಬಂದರೆ ನಿನ್ನನ್ನು ತಲೆ ತಗ್ಗಿಸುವ ಅವಸ್ಥೆಗೆ ಯಾವ ದೇವರು ಬಿಡುವುದಿಲ್ಲ. ಹಾಗಾದ್ರೆ ಇವತ್ತು ನಾವು ಓಡಬೇಕಾದ್ರೆ ಹೇಗೆ ಓಡಬೇಕು? ಒಂದು ಗುರಿಯನ್ನಿಟ್ಟು ಓಡಬೇಕು, ಗುರಿಯನ್ನು ಒಟ್ಟು ಓದಬೇಕು. ನಮಗೆ ದೇವರೊಂದು ವಾಗ್ದಾನ ಮಾಡಿದ್ದಾರೆ. ಈ ವಾಗ್ದಾನದ ಮೇಲೆ ನಂಬಿಕೆ ಇಡಬೇಕು, ಆಸೆಯಿಂದ ಓಡಬೇಕು. ಹಲ್ಲೆಲೂಯಾ. ಹಾಗಾದ್ರೆ ಈ ಒಂದು ನಿರೀಕ್ಷೆಯಿಂದ ನಾವು ಓಡುವಾಗ ನಮಗೆ ಆ ಜಯಮಾಲೆ ಸಿಗ್ತದೆ. ಅವನು ಹೇಳ್ತಾ ಇದ್ದಾನೆ ಏನಂತ ಹೇಳಿದ್ರೆ, ನನ್ನನ್ನು ಯಾಕೆ ದೇವರು ಹಿಡಿದುಕೊಂಡನೋ ಅದನ್ನು ಹಿಡಿದುಕೊಳ್ಳೋದಕ್ಕೋಸ್ಕರ ಓಡ್ತಾ ಇದ್ದೇನೆ. ನಿಮ್ಮ ಆಸೆ, ನಿಮ್ಮ ಆ ಒಂದು ದುಃಖ, ನಿಮ್ಮ ಆ ಒಂದು ಸ್ಟ್ರಗಲ್ ಏನ್ ಮಾಡ್ಬೇಕಂತೆ? ಪ್ರೆಸ್ ಮಾಡ್ಬೇಕು. ಪ್ರೆಸ್ ಅಂತ ಹೇಳಿದ್ರೆ ಅದನ್ನು ಒತ್ತಿಟ್ಟು ನೀವು ಓಡ್ಬೇಕಂತೆ. ಅದನ್ನು ನಾನು ನೆನಪಿಗೆ ತರುವುದಿಲ್ಲ, ಅದನ್ನು ನನ್ನ ಗಮನಕ್ಕೆ ತರುವುದಿಲ್ಲ. ನನಗೆ ಒಂದು ಜಯ ಬೇಕು. ಜಯ ಬೇಕಿದ್ರೆ ನಾನು ಇದನ್ನೆಲ್ಲ ಏನ್ ಮಾಡ್ತೇನೆ? ಕ್ರಿಸ್ತನ ನಿಮಿತ್ತ ನಾನು ಏನ್ ಮಾಡ್ತೇನೆ? ಶ್ರಮಿಸ್ತೇನೆ. ಕ್ರಿಸ್ತನ ನಿಮಿತ್ತ ನಾನು ಅದನ್ನು ನೆನಪಿಗೆ ತರುವುದಿಲ್ಲ. ನನ್ನ ದೇವರು ನನ್ನನ್ನು ಪ್ರೀತಿಸಿದ್ದಾನೆ, ನನ್ನ ದೇವರು ನನ್ನನ್ನು ಕ್ಷಮಿಸಿದ್ದಾನೆ, ನಾನು ಸಹ ಶ್ರಮಿಸ್ತೇನೆ, ನಾನು ಸಹ ಪ್ರೀತಿಸ್ತೇನೆ. ದೇವರ ಕಾರ್ಯಗಳದು ಅದ್ಭುತವಾಗಿದೆ. ಯಾಕಂತ ಹೇಳಿದ್ರೆ ನಮ್ಮ ಓಟ ಎಷ್ಟು ತನಕ ದೇವರಿಗೆ ಗೊತ್ತುಂಟು. ನಿನ್ನ ಹಿಂದಿನ ಸಂಗತಿ ಏನ್ ನಡೆಯಿತು ಅದರ ಬಗ್ಗೆ ಚಿಂತಿಸ್ತಾ ಕೂತ್ಕೊಳ್ಳುವ ಸಮಯ ಅಲ್ಲ. ನೀನು ಮುಂದೆ ಜಯಮಾಲೆ ನಿನಗೆ ಇಟ್ಟಿದೆ, ಅದನ್ನು ಹೊಂದಿಕೊಳ್ಳಿಕ್ಕೆ ನೀನು ಓಡಬೇಕೆಂಬುದಾಗಿ ದೇವರು ಬಯಸುವವನಾಗಿದ್ದಾನೆ. ನೋಡಿ, ಸತ್ಯವೇದದಲ್ಲಿ ಹಿಂದೆ ತಿರುಗುವ ಪ್ರಶ್ನೆ ಇಲ್ಲ. ನೋಡಿ, ಲೂಕನ ಬರೆದ ಸುವಾರ್ತೆ 9ನೇ ಅಧ್ಯಾಯ 68ನೇ ವಾಕ್ಯದಲ್ಲಿ ಯೇಸು ಸ್ವಾಮಿ ಒಂದು ಮಾತು ಹೇಳ್ತಾರೆ. ಏನ್ ಹೇಳ್ತಾರೆ ಅಂತ ಹೇಳಿದ್ರೆ, ಅಲ್ಲಿ ಶಿಷ್ಯರು ಬಂದು ಯೇಸು ಹತ್ರ ಒಂದು ಮಾತು ಹೇಳ್ತಾರೆ. ಏನ್ ಗೊತ್ತಿಲ್ಲ, ನಾನಿನ್ನ ಶಿಷ್ಯನಾಗ್ಲಿಕ್ಕೆ ರೆಡಿ ಆಗಿದ್ದೇನೆ, ಆದರೆ ನಾನು ನಿನ್ನ ಹಿಂದೆ ಬರುವುದರ ಮೊದಲು ನಾನು ಉತ್ತರ ಕ್ರಿಯೆ ಮಾಡಿ ಬರ್ತೇನೆ ಅಂತ ಹೇಳ್ತಾರೆ. ಏನು ಉತ್ತರ ಕ್ರಿಯೆ ಮಾಡಿ ಬರ್ತೇನೆ? ಇನ್ನೊಬ್ಬ ಹೇಳ್ತಾರೆ, ನಾನು ಮನೆಯವರಿಗೆ ಹೇಳಿ ಬರ್ತೇನೆ ಎಂಬುದಾಗಿ ಹೇಳ್ತಾರೆ. ಆಗ ಯೇಸು ಒಂದು ಮಾತು ಹೇಳ್ತಾರೆ. ಏನು ಗೊತ್ತಿಲ್ಲ, ಒಂದು ಸುಂದರವಾದ ವಾಕ್ಯಲ್ಲಿ ಬರೆಯಲ್ಪಟ್ಟಿದೆ. 9ನೇ ಅಧ್ಯಾಯ, ಲೂಕನ ಬರೆಸುವಂತೆ 9ನೇ ಅಧ್ಯಾಯ 62ನೇ ವಾಕ್ಯ. ಯಾವನಾದರೂ ನೇಗಿಲ ಮೇಲೆ ತನ್ನ ಕೈಯನ್ನು ಹಾಕಿ ಹಿಂದಕ್ಕೆ ನೋಡಿದರೆ ಅವನು ದೇವರ ರಾಜ್ಯಕ್ಕೆ ತಕ್ಕವನಲ್ಲ. ಹೌದು, ಪ್ರೈಸ್ ದಿ ಲಾರ್ಡ್. ನಾವು ಯೇಸು ಕ್ರಿಸ್ತನನ್ನು ನಂಬಿದ ಮೇಲೆ ನಾವು ಹಿಂದೆ ತೆಗೆಯುವ ಪ್ರಶ್ನೆ ಎಷ್ಟು ಜನ ಎಗ್ರಿ ಆಗ್ತದೆ? ನನ್ನದು ನಿನಗೆ ಯಾವುದೇ ಹೋರಾಟ ಬರಬಹುದು, ನಿನಗೆ ಯಾವ ಸೋಲು ಬರಬಹುದು, ನಿನ್ನ ಜೀವಿತದಲ್ಲಿ ಏನೇ ನಷ್ಟ ಮಾಡಬಹುದು, ಇಟ್ಟ ಹೆಜ್ಜೆಯನ್ನು ಮುಂದೆ ಇಡಬೇಕು, ಹಿಂದೆ ತೆಗಿಬೇಡ. ನಿನ್ನ ಗುರಿಯನ್ನು ನೀನು ಬಿಡಬೇಡ. ಇದು ಯಾಕೆ ಗೊತ್ತಿಲ್ಲ? ಕೋರ್ಸ್ ಯಾಕೆ ಗೊತ್ತಿಲ್ಲ? ಈ ಕಷ್ಟ ಯಾಕೆ ಗೊತ್ತಿಲ್ಲ? ಈ ಹೋರಾಟ ಯಾಕೆ ಗೊತ್ತಿಲ್ಲ? ಈ ಒಂದು ಹಿಂಸೆ ಯಾಕೆ ಗೊತ್ತಿಲ್ಲ? ಈ ಒಂದು ಅವಮಾನ ಯಾಕೆ ಗೊತ್ತಿಲ್ಲ? ನೀನು ಓಡಬಾರದು ಎಂಬುದಾಗಿ ಸೈತಾನನ ಆಸೆ. ಇವತ್ತು ಯೇಸು ಸ್ವಾಮಿ ಅವರಿಗೆ ಆದ ಅವಮಾನ ಏನ್ ಮಾಡಿದ್ರು? ತ್ಯಜಿಸಿ ಓಡಿದ್ರು.
ಇವತ್ತು ನಾವು ನೀನು ಓಡ್ಬೇಕಂತ ದೇವರು ಬಯಸ್ತಾನೆ. ನಿನ್ನ ಜೀವಿತ ಇನ್ನೂ ಮುಗಿಲಿಲ್ಲ. ನಿನ್ನ ಜೀವಿತ ಇನ್ನೂ ಅನೇಕ ವರ್ಷಗಳು ದೇವರು ಕೊಟ್ಟಿದ್ದಾನೆ. ನಿನಗೆ ಅನೇಕ ಆಶೀರ್ವಾದ ಮುಂದೆ ಇಟ್ಟಿದ್ದಾನೆ. ನಿನಗೆ ಅನೇಕ ಬ್ಲೆಸ್ಸಿಂಗ್ ಇಟ್ಟಿದ್ದಾನೆ. ಅದನ್ನು ನೋಡಿ ನೀನು ಗುರಿ ಇಟ್ಟು ಓಡುವಾಗ ನಿನಗೆ ದೇವರು ಜಯಮಾಲೆ ಕೊಟ್ಟೆ ಕೊಡ್ತಾನೆ. ಇಬ್ರಿಯ ಬರೆದ ಪತ್ರಿಕೆ 6ನೇ ಅಧ್ಯಾಯ 1ನೇ ವಾಕ್ಯದಲ್ಲಿ ಓದುವುದಾದ್ರೆ ಅಲ್ಲಿ ಹೀಗೆ ಬರೆಯಲ್ಪಟ್ಟಿದೆ, ನಿರ್ಜೀವ ಕರ್ಮಗಳ ಮೇಲೆ ನಂಬಿಕೆಯನ್ನು ಬಿಟ್ಟು ದೇವರಲ್ಲಿಯೇ ನಂಬಿಕೆ ಇಡಬೇಕಾದದ್ದು. ನಮ್ಮನ್ನು ಕರೆದದ್ದು ದೇವರು, ಆರಿಸಿದ್ದು ದೇವರು, ನಮ್ಮ ಗುರಿ ಒಂದೇ ಎಂಬುದಾಗಿ. ಹಾಗಾದ್ರೆ ಇವತ್ತು ನಾನು ಹೇಳ್ತೇನೆ, ನಿರ್ಜೀವ ಕರ್ಮ ಅಂತ ಹೇಳಿದ್ರೆ ಲೋಕದವರು ಏನ್ ಹೇಳ್ತಾರೆ ಅದನ್ನ ನೀನು ನಂಬೇಡ. ಲೋಕದಲ್ಲಿ ಪಾರಂಪರ್ಯ ಏನ್ ಹೇಳ್ತದೆ ಅದನ್ನ ನೀನು ನಂಬೇಡ. ನಿನ್ನ ಗುರಿ ಒಂದು ಯಾರು? ಯೇಸು ಕ್ರಿಸ್ತನ. ಯೇಸು ಕ್ರಿಸ್ತನ ನಂಬಿ ನೀನು ಓಡುವಾಗ ನಿನ್ನ ಜೀವಿತದಲ್ಲಿ ಆಶೀರ್ವಾದಗಳು ದೇವರು ಕೊಡುವವನಾಗಿದ್ದಾನೆ. ಮಾತ್ರವಲ್ಲ, ಇಬ್ರಿಯ 3ನೇ ಅಧ್ಯಾಯ 1ನೇ ವಾಕ್ಯದಲ್ಲಿ ಸಹ ಒಂದು ವಾಕ್ಯ ಉಂಟು. ಇಬ್ರಿಯ 3:1, ಆದ್ದರಿಂದ ದೇವ ಜನರಾದ ಸಹೋದರರೇ, ಪರಲೋಕ ಸಂಸ್ಥಾನಕ್ಕಾಗಿ ನನ್ನೊಂದಿಗೆ ಕರೆಯಲ್ಪಟ್ಟವರೇ, ನಾವು ಪ್ರತಿಜ್ಞೆ ಮಾಡಿ ಒಪ್ಪಿಕೊಂಡಿರುವ ದೇವ ಪ್ರೇಷಿತನು ಮಹಾಯಾಜಕನು ಆಗಿರುವ ಯೇಸುವನ್ನು ಲಕ್ಷ್ಯವಿಟ್ಟು ನೀವು ಯೋಚಿಸಿರಿ ಎಂಬುದಾಗಿ ದೇವರ ವಾಕ್ಯ ಹೇಳ್ತಾರೆ. ಹಾಗಾದ್ರೆ ಇವತ್ತು ನಾವು ಲಕ್ಷ್ಯವಿಡಬೇಕಿದೆ ಯಾರಿಗೆ? ಯೇಸು ಸ್ವಾಮಿಗೆ. ನಾನು ಹೇಳ್ತೇನೆ, ನಿನ್ನ ಕೆಲಸದ ಮೇಲೆ ಲಕ್ಷ್ಯವಿಡಬೇಡ, ನಿನ್ನ ಸ್ಟಡೀಸ್ ಮೇಲೆ ಲಕ್ಷ್ಯವಿಡಬೇಡ. ನಿನ್ನ ಲಕ್ಷ್ಯ ಯೇಸು ಕ್ರಿಸ್ತನ ಮೇಲೆ. ಇವತ್ತು ನಾನು ಹೇಳ್ತೇನೆ, ನೀನು ಸೋಲುವುದೇ ಇಲ್ಲ. ನಿನ್ನನ್ನು ದೇವರು ಕೈ ಹಿಡಿದದ್ದು ಜಯಿಸಲಿಕ್ಕೆ, ನಿನ್ನನ್ನು ಆರಿಸಿದ್ದು ದೇವರು ಜಯಿಸಲಿಕ್ಕೆ. ನಾನು ನಂಬ್ತೇನೆ ನೀನು ಜಯಶಾಲಿ ಆಗೇ ಆಗ್ತೀನಿ. ಈ ಹೊಸ ವರ್ಷದಲ್ಲಿ ನಾನು ನಂಬ್ತೇನೆ ಅನೇಕ ಸಾಕ್ಷಿಗಳು ಕರ್ತನ ನಾಮದ ಮಹಿಮೆಗೋಸ್ಕರ ದೇವರು ಎಬ್ಬಿಸುವವನಾಗಿದ್ದಾನೆ. 1 ಪೇತ್ರ ಪತ್ರಿಕೆ 5ನೇ ಅಧ್ಯಾಯ 10ನೇ ವಾಕ್ಯ ಗಮನಿಸುವುದಾದ್ರೆ ಅಲ್ಲಿ ಸಹ ಒಂದು ಸುಂದರವಾದ ವಾಕ್ಯ ಕಾಣಲಿಕ್ಕೆ ಸಾಧ್ಯ. ಅದು ಹೀಗೆ ಹೇಳ್ತದೆ ಏನಂತ ಹೇಳಿದ್ರೆ, ಕ್ರಿಸ್ತನಲ್ಲಿ ನಿಮ್ಮನ್ನು ನಿತ್ಯ ಪ್ರಭಾವಕ್ಕೆ ಕರೆದ ಕೃಪಾಪೂರ್ಣನಾದ ದೇವರು ತಾನೆ ನೀವು ಸ್ವಲ್ಪ ಕಾಲ ಬಾಧಪಟ್ಟ ಮೇಲೆ ನಿಮ್ಮನ್ನು ಯೋಗ್ಯ ಸ್ಥಿತಿಗೆ ತಂದು ನೆಲೆಗೊಳಿಸಿ ಬಲಪಡಿಸುತ್ತಾನೆ. ಎಷ್ಟು ಜನ ಈ ವಾಕ್ಯಕ್ಕೋಸ್ಕರ ಸ್ತೋತ್ರ ಹೇಳ್ತೀರಿ? ದೇವರ ವಾಕ್ಯ ಏನಿರ್ತದೆ ಗೊತ್ತುಂಟ? ಅಲ್ಲಿ ಸ್ವಲ್ಪ ಕಾಲ ಬಾಧೆ ಪಟ್ಟ ಮೇಲೆ ನಿಮ್ಮನ್ನು ಯೋಗ್ಯ ಸ್ಥಿತಿಗೆ ತರ್ತಾನೆ. ಎಷ್ಟು ಜನ ಅಂತೀರಿ? ಇವತ್ತು ಸ್ವಲ್ಪ ಸಮಯ, ಈ ಬಾಧೆ ಸ್ವಲ್ಪ ಸಮಯ, ಈ ಕಷ್ಟ ಸ್ವಲ್ಪ ಸಮಯ, ಇದರ ನಂತರ ನಿನಗೊಂದು ಆಶೀರ್ವಾದ ದೇವರಿಟ್ಟಿದ್ದಾನೆ. ಯೋಗ್ಯವಾದ ಸ್ಥಿತಿಗೆ ದೇವರು ನಡೆಸ್ತಾನೆ. ಎಷ್ಟು ಜನ? 2024ನೇ ಇಸ್ವಿ ನಿನ್ನನ್ನು ಯೋಗ್ಯ ಸ್ಥಿತಿಗೆ ದೇವರು ಕೊಂಡು ಹೋಗ್ತಾನೆ. ನಿನ್ನ ದೃಷ್ಟಿ ಬದಲಾಯಿಸಬೇಡ, ನಿನ್ನ ಗುರಿ ಬದಲಾಯಿಸಬೇಡ, ನಿನ್ನ ಆಲೋಚನೆ ಬದಲಾಯಿಸಬೇಡ. ಒಂದೇ ತೀರ್ಮಾನದೊಂದಿಗೆ ಹಿಂತಿರುಗಿದೆ ಕರ್ತನಿಗೋಸ್ಕರ ಓಡ್ರಿ, ದೇವರು ಜಯಮಾಲೆ ಕೊಡುತ್ತಾರೆ. ಎಷ್ಟು ಜನ ಇವತ್ತು ತೀರ್ಮಾನ ತೆಗೆದುಕೊಳ್ತೇನೆ, ಓ ನಾನು ಹಿಂದೆ ತೆಗೆಯುವುದಿಲ್ಲ, ಹೇಳ್ರಿ, ಹಿಂದೆ ತೆಗೆಯುವುದಿಲ್ಲ, ನನ್ನ ಓಟವನ್ನು ನಾನು ನಿಲ್ಲಿಸುವುದಿಲ್ಲ. ಯಾಕೆಂದ್ರೆ ನನಗೊಂದು ನಿರೀಕ್ಷೆ ಉಂಟು. ದೇವರು ನನಗೆ ನಿರೀಕ್ಷೆಗೆ ಮೂಲ ಆಧಾರವಾಗಿದ್ದಾನೆ. ನೋಡಿ, ಅಬ್ರಾಮನ ಜೀವಿತದಲ್ಲಿ ಅವನು 100 ವರ್ಷ ಆಗುವಾಗ ಸಹ ಅವನು ದೇವರ ವಾಗ್ದಾನದಲ್ಲಿ ಏನ್ ಮಾಡಲಿಲ್ಲ, ಅವನು ಚಂಚಲನಾಗಲಿಲ್ಲ. ಅವನಿಗೆ ಗೊತ್ತಿತ್ತು ದೇವರ ವಾಗ್ದಾನವನ್ನು ನೆರವೇರಿಸ್ತಾನೆ ಅಂತ. 24 ವರ್ಷ ತನಕ ಸಹ ಅವನು ಆ ನಂಬಿಕೆಯನ್ನು ಬಿಡಲಿಲ್ಲ. ಇವತ್ತು ಎಲ್ಲದಕ್ಕೆ ದೇವರು ಸಮಯ ಫಿಕ್ಸ್ ಮಾಡಿದ್ದಾನೆ. ನಿನ್ನ ಆಶೀರ್ವಾದದ ಸಮಯ ಫಿಕ್ಸ್ ಮಾಡಿದ್ದಾನೆ. ನಿನ್ನ ಆಶೀರ್ವಾದ ದೇವರಿಂದಲೇ ಬರುವುದರಿಂದ ನೀನು ಯಾವಾಗಲೂ ಆತನಲ್ಲಿಟ್ಟ ದೃಷ್ಟಿಯನ್ನು ಏನ್ ಮಾಡಬೇಡ, ಹಿಂತೆಗೆಯಬೇಡ. ಅದಕ್ಕೆ ರೋಮ 8:28 ಹೇಳುದು, ದೇವರ ಸಂಕಲ್ಪದ ಮೇರೆಗೆ ಕರೆಯಲ್ಪಟ್ಟು ಆತನನ್ನು ಪ್ರೀತಿಸುವವರಿದ್ದಕ್ಕಾಗಿ ಎಲ್ಲ ಕಾರ್ಯ ಅನುಕೂಲವಾಗುತ್ತದೆ. ಹೇಳ್ರಿ, 2024 ಇಸ್ವಿಯಲ್ಲಿ ನಾನು ದೇವರ ಮೇಲೆ ದೃಷ್ಟಿ ಇಟ್ಟದ್ರಿಂದ, ದೇವರನ್ನು ಪ್ರೀತಿಸಿದ್ದ ನನಗೆ ಎಲ್ಲ ಕಾರ್ಯವನ್ನು ದೇವರು ಅನುಕೂಲ ಮಾಡುತ್ತಾನೆ. 1 ಕೊರಿಂಥ ಪತ್ರಿಕೆ 2ನೇ ಅಧ್ಯಾಯ 9ನೇ ವಾಕ್ಯದಲ್ಲಿ ಹೀಗೆ ಬರೆಯಲ್ಪಟ್ಟಿದೆ, ದೇವರು ತನ್ನನ್ನು ಪ್ರೀತಿಸಿದವರಿಗೆ ಸಿದ್ಧಪಡಿಸಿದ ಒಂದು ಕಣ್ಣು ಕಾಣಲಿಲ್ಲ, ಕಿವಿ ಕೇಳಲಿಲ್ಲ, ಹೃದಯದಲ್ಲಿ ಅದರ ಭಾವನೆ ಗೋಚರವಾಗಲಿಲ್ಲ, ನಮಗಾದರೂ ಅದು ತನ್ನ ಆತ್ಮನ ಮೂಲಕ ದೇವರು ಪ್ರಕಟಿಸಿದ. ಎಷ್ಟು ಜನ ನಂಬ್ತೀರಿ ನಿನಗೆ ಕೆಲವೊಂದು ಆಶೀರ್ವಾದ ದೇವರು ಸಿದ್ಧಪಡಿಸಿದ್ದಾನೆ? ಎಷ್ಟು ಜನ 2024 ಇಸ್ವಿಯಲ್ಲಿ ನಾನು ನಿಮಗೆ ಬ್ಲೆಸ್ಸಿಂಗ್ ಅನ್ನು ಮಾತನಾಡ್ತಿದ್ದೇನೆ. ನಿಮಗೆ ಕೆಲವೊಂದು ಆಶೀರ್ವಾದ ಫಿಕ್ಸ್ ಮಾಡಿದ್ದಾನೆ. ಆ ಫಿಕ್ಸ್ ಮಾಡಿದ ಆಶೀರ್ವಾದ ನೀನು ಕೈ ಸೇರ್ಲಿಕ್ಕೆ ಹೋಗ್ತಾ ಉಂಟು. ಆ ರಿವಾರ್ಡ್, ಆ ಬ್ಲೆಸ್ಸಿಂಗ್, ಆ ಮಹಿಮೆಯ ಕಾರ್ಯಗಳು ದೇವರಿಗೆ ಕೊಡ್ಲಿಕ್ಕೆ ಹೋಗ್ತಾ ಇದ್ದಾನೆ. ಪೌಲ ಹೇಳ್ತಾ ಇದ್ದಾನೆ ಇಲ್ಲಿ, ನಾನು ಏನು ಸಂಪಾದಿಸಿದ ಏನಿಲ್ಲ, ನನ್ನನ್ನು ಯಾರು ಹಿಡಿದ ಅವನನ್ನು ನೋಡಿ ನಾನು ಓಡ್ತಾ ಇದ್ದೇನೆ, ಅವನಿಗೋಸ್ಕರ ಓಡ್ತಾ ಇದ್ದೇನೆ. ಹಿಂದಿನ ಸಂಗತಿಯನ್ನು ಮರೆತು ನಾನು ಓಡ್ತಾ ಇದ್ದೇನೆ. ಎದೆ ಬಗ್ಗಿದವನಾಗಿ ಕ್ರಿಸ್ತನ ಮೂಲಕವಾಗಿ ನಮ್ಮನ್ನು ಮೇಲಕ್ಕೆ ಕರೆದು ನಮ್ಮ ಮುಂದೆ ಇಟ್ಟಿರುವ ಬಿರುದನ್ನು ಗುರಿ ಮಾಡಿಕೊಂಡು ಓಡುತ್ತಾ ಇದ್ದೇನೆ. ಆಮೇಲೆ ಹಾಗಾದ್ರೆ ನಿನ್ನ ಮುಂದೆ ಏನುಂಟು? ದೇವರೊಂದು ಬಿರುದಂದ್ರೆ ಒಂದು ಬಹುಮಾನ. ಇವತ್ತು ನಿನಗೆಲ್ಲ ದೇವರು ಬಹುಮಾನವನ್ನು ಇಟ್ಟಿದ್ದಾರೆ.
2024ನೇ ಇಸ್ವಿಯಲ್ಲಿ ನೀವು ಅನೇಕ ಬಹುಮಾನಗಳನ್ನು ಕೊಂಡೋಗ್ಲಿಕ್ಕೆ ಹೋಗ್ತಾ ಇದ್ದೀರಿ. ಆದ್ರೆ ಒಂದೇ ಕಂಡೀಷನ್, ನಿಮ್ಮ ಗುರಿ ಬದಲಾಗಬಾರ್ದು. ನೀವಿಟ್ಟ ಹೆಜ್ಜೆಯನ್ನು ಹಿಂದೆ ಇಡಬೇಡಿ. ದೇವರು ನಿಮ್ಮ ಮುಂದೆ ಮುಂದೆ ಹೋಗಿ ಆತನ ತನ್ನ ಬಾಗಿಲನ್ನು ತೆರೆದು ನಿಮ್ಮ ಜೀವಿತದಲ್ಲಿ ದೊಡ್ಡ ಕಾರ್ಯವನ್ನು ಮಾಡುವವನಾಗಿದ್ದಾನೆ. ನಾವೆಲ್ಲ ದೇವರ ಸಮ್ಮುಖದಲ್ಲಿ ಎದ್ದು ನಿಲ್ಲುವ. ಈ ವಾಕ್ಯಕ್ಕೋಸ್ಕರ ಎಷ್ಟು ಜನ ಒಪ್ಪಿಸಿಕೊಡ್ಲಿಕ್ಕೆ ರೆಡಿ ಆಗಿದ್ದೀರಿ? ದೇವರ ಆತ್ಮನ ಇವತ್ತು ಮಾತನಾಡಿದ ಹಾಗೆ ಇವತ್ತು ಒಂದು ತೀರ್ಮಾನಕ್ಕೆ ಬರುವ, ನಾನು ಸಂಪಾದಿಸಿದ ಏನಿಲ್ಲ, ನಾನು ಪಡೆದುಕೊಂಡದ್ದು ಏನಿಲ್ಲ, ನನ್ನಿಂದ ಏನು ನಡೆದಿಲ್ಲ, ಆದರೆ ನಾನು ಮುಂದೆ ಹೋಗುವಾಗ ನನಗೆ ಇನ್ನೂ ಹೆಚ್ಚು ದೇವರ ವರಗಳು ಬೇಕು, ಇನ್ನೂ ಹೆಚ್ಚು ಭಕ್ತಿ ಬೇಕು, ಇನ್ನೂ ಹೆಚ್ಚು ನಾನು ಪ್ರಾರ್ಥನೆ ಮಾಡಬೇಕು, ಇನ್ನೂ ಹೆಚ್ಚು ಆತ್ಮನಿಂದ ನಾನು ತುಂಬಲ್ಪಡಬೇಕು ಎಂಬುದಾಗಿ ಎಷ್ಟು ಜನ ಆಸೆ ಪಡ್ತಾ ಇದ್ದಾರೆ? ನನ್ನ ಕೃಪಾ ವರಗಳು ಇನ್ನೂ ಹೆಚ್ಚಾಗಬೇಕು. ನನ್ನ ನೋಟ ನಾನು ಕರ್ತನನ್ನು ನೋಡಿ ಓಡುವವನಾಗಿದ್ದಾನೆ. ಥ್ಯಾಂಕ್ ಯು ಲಾರ್ಡ್, ಹಲ್ಲೆಲೂಯಾ. ಹಳೆಯದನು ಯೋಚಿಸದೆ ಪುರಾತನವಾದದ್ದು ಚಿಂತಿಸದೆ, ಹಳೆಯದನು ಯೋಚಿಸದೆ ಪುರಾತನವಾದದ್ದು ಚಿಂತಿಸದೆ, ಹೊಸವಾಗಿಲ್ಲ ಕೇಳಿರುವೆ ಮಹಿಮೆಯ ನಂಬಿಕೆ ನೀಡುವ ಹೊಸವಾಗಿಲ್ಲ. 2024ನೇ ಇಸ್ವಿಯಲ್ಲಿ ನನಗೆ ಹೊಸ ಬಾಗಿಲನ್ನು ದೇವರು ತೆರೆದಿದ್ದಾನೆ. ಮಾಡಿರುವೆ ಸ್ತೋತ್ರ, ನಿಮಗೆ ಸ್ತೋತ್ರ, ಗುಣಮನದಿಂದ ಸಲ್ಲಿಸುವೆ. ಸ್ತೋತ್ರ, ನಿಮಗೆ ಸ್ತೋತ್ರ, ಅಂತರಾಳದಿಂದ ಸಲ್ಲಿಸುವೆ. ಸ್ತೋತ್ರ, ನಿಮಗೆ ಸ್ತೋತ್ರ. ಸ್ತೋತ್ರ ಇಡುವ. ನಿನಗೆ ಹೊಸ ಬಾಗಿಲನ್ನು ದೇವರು ಕೊಡುತ್ತಾರೆ. ಈ ಹೊಸ ವರ್ಷದಲ್ಲಿ ನಡೆಸಿದ ದೇವರು ಹೊಸ ಬಾಗಿಲು ನಿನಗೆ ಕೊಡುತ್ತಾರೆ. ನಿಮಗೆ ಸ್ತೋತ್ರ, ಅಂತರಾಳದಿಂದ ಸಲ್ಲಿಸುವೆ. ಹೊಸ ಬಾಳು ತಂದವರೇ, ಹೊಸ ಆರಂಭ ತಂದವರೇ, ಹೊಸ ಬಾಳು ತಂದವರೇ, ಹೊಸ ಆರಂಭ. ತಂದವರೇ, ಓ ಸ್ತೋತ್ರ, ನಿಮಗೆ ಸ್ತೋತ್ರ, ಗುಣಮನದಿಂದ ಸಲ್ಲಿಸುವೆ. ಸ್ತೋತ್ರ, ನಿಮಗೆ ಸ್ತೋತ್ರ, Thank you, Lord. ಅಂತರಾಳದಿಂದ ಸಲ್ಲಿಸುವೆ. ಸ್ತೋತ್ರ, ನಿಮಗೆ ಸ್ತೋತ್ರ, ಗುಣಮನದಿಂದ ಸಲ್ಲಿಸುವೆ. ಸ್ತೋತ್ರ, ನಿಮಗೆ ಸ್ತೋತ್ರ, ಅಂತರಾಳದಿಂದ ಸಲ್ಲಿಸುವೆ. ಇವತ್ತು ಎಷ್ಟು ಜನ ತೀರ್ಮಾನದೊಂದಿಗೆ ನಿಂತಿದ್ದೀರಿ? ಹಳೆ ವರ್ಷ ಹೋಯ್ತು, ಹೊಸ ಆರಂಭ ಕೊಟ್ಟಿದ್ದಾರೆ. ಈ ಹೊಸ ಆರಂಭದಲ್ಲಿ ಹಳೆದನ್ನು ನೆನಪು ಮಾಡಬೇಡ. ಹಳೆಯ ಗಾಯಕ್ಕೆ ನೀನು ಹೆಚ್ಚೆಚ್ಚಿಟ್ಟು ಅವರ ಅವಕಾಶ ಕೊಡಬೇಡ. ಹಳೆದು ಮುಗಿದು ಹೊಸತು ಬಂತು. ಹೊಸ ಗುರಿಯೊಂದಿಗೆ ಓಡು. ಹೊಸ ಕರ್ತನನ್ನು ನೋಡುತ್ತಾ ಹೋಗು. ನೀನು ಸಂಪಾದಿಸಲಿಕ್ಕೆ ಹೋಗ್ತಾ ಇದ್ದೀ ಕರ್ತನ ಪ್ರೀತಿಯನ್ನು, ಕರ್ತನ ಆಶೀರ್ವಾದವನ್ನು, ಕರ್ತನ ಮಹಿಮೆಯನ್ನು, ಕರ್ತನ ಆ ಫಲವಾದ ಕಾಲವನ್ನು ನೀನು ಕಾಣಲಿಕ್ಕೆ ಹೋಗ್ತಾ ಇದ್ದೀ. ಪ್ರಿಯ ಕರ್ತನೆ, ಈ ಮಕ್ಕಳನ್ನು ಆಶೀರ್ವಾದ ಮಾಡುತ್ತೇನೆ. ಈ ಹೊಸ ಆರಂಭದಲ್ಲಿ, ಹೊಸ ವರ್ಷದ ಹೊಸ ಆರಂಭ ಭಾನುವಾರದಂದು ದೇವರೇ ನಿನ್ನ ಮಕ್ಕಳನ್ನು ಬ್ಲೆಸ್ ಮಾಡ್ತಾ ಇದ್ದೇನೆ. ಇವರು ಇನ್ನೂ ಹೆಚ್ಚು ಅಭಿವೃದ್ಧಿ ಆಗಲಿ. ಇವರ ಹೋರಾಟಕ್ಕೆ ದೇವರೇ ಒಂದು ಜಯವನ್ನು ಕೊಡುವುದಕ್ಕೆ ಸ್ತೋತ್ರ. ಇವರ ಯೋಗ್ಯ ಸ್ಥಿತಿಗೆ ನೀನು ನಿಲ್ಲಿಸುವುದಕ್ಕೆ ಸ್ತೋತ್ರ. ಇವರು ಕಾಣುವ ಪರಿಸ್ಥಿತಿಗಳು ಬದಲು ಮಾಡುವುದಕ್ಕೆ ಸ್ತೋತ್ರ. ದೇವರೇ ನಿನ್ನನ್ನು ಗುರಿ ಇಟ್ಟು ಓಡುವಂತೆ ಕೃಪೆ ಕೊಡು ಸ್ವಾಮಿ. ಹಾಗೆ ಮಾಡುವುದಕ್ಕೆ ನಿನಗೆ ಸ್ತೋತ್ರ. ನೀನು ಯಾವುದಕ್ಕೆ ಇವರ ಕೈ ಎತ್ತಿರಿ ಅದನ್ನು ಗೊತ್ತು ಮಾಡಿಕೊಂಡು ದೇವರೇ ನೀನು ಕರೆದ ಉದ್ದೇಶವನ್ನು ತಿಳಿದುಕೊಂಡು ಓಡಲಿಕ್ಕೆ ಕೃಪೆ ಕೊಡು ಸ್ವಾಮಿ. ಹಾಗೆ ಮಾಡುವುದಕ್ಕೆ ಸ್ತೋತ್ರ. ಸೇರಿ ಬಂದ ಎಲ್ಲ ಮಕ್ಕಳನ್ನು ಆಶೀರ್ವಾದ ಮಾಡು ದೇವರೇ. ದೇವರೇ, ನಾವು ಪ್ರಾರ್ಥಿಸುತ್ತೇವೆ ಕರ್ತನೆ, ಈ ದಿನ ನಿನ್ನ ವಚನ ನಮ್ಮನ್ನು ಬಲಪಡಿಸಲಿಕ್ಕೆ ಸ್ತೋತ್ರ. ನಮಗೆ ನಿರೀಕ್ಷೆಯನ್ನು ಕೊಡುವುದಕ್ಕೆ ಸ್ತೋತ್ರ. ದೇವರೇ, ನಾವು ಮುಂದಕ್ಕೆ ಹೋಗುವವರಾಗಿದ್ದೇವೆ.
ನಮ್ಮ ಜಯ ನಿನ್ನಲ್ಲಿ ಇರುವುದಕ್ಕೆ ಸ್ತೋತ್ರ. ಎಲ್ಲ ಘನ ಮಾನ ಮಹಿಮೆ ನಿನಗೊಬ್ಬನಿಗೆ ಸಲ್ಲಿಸುತ್ತಿದ್ದೇವೆ ಯೇಸುವಿನ ನಾಮದಲ್ಲಿ ಬೇಡಿಯುವುದೇನೆ ತಂದೆಯೇ, ಆಮೆನ್. ಆಹಾ, ಹಲ್ಲೆಲೂಯಾ. ಅತಿ ಆಶೀರ್ವಾದ ಪಡೆದುಕೊಳ್ಳುವ. ವಾಕ್ಯದೊಂದಿಗೂ ಲೋಕದ ನಂಬಿಗಸ್ತರೊಂದಿಗೂ ಇಂದೇ ಕ್ರಿಸ್ತ ಎರಡನೇ ಮರಣ ತನಕ ನಿತ್ಯ ನಿರಂತರವಾಗಿರಲಿ.